ಓಂ ನಮೋ ಭಗವತೆ ವಾಸುದೇವಾಯ. ನೀವು ಕೇವಲ ಕರ್ಮವನ್ನು ಮಾಡಿ ಫಲದ ಕುರಿತು ಚಿಂತಿಸುವುದನ್ನು ದೇವರಿಗೆ ಬಿಟ್ಟುಬಿಡಿ. ಇದುವೇ ನಿಜವಾದ ನೆಮ್ಮದಿ ಮತ್ತು ಶಾಶ್ವತ ಆನಂದಕ್ಕೆ ಇರುವ ಮಾರ್ಗವಾಗಿದೆ. ಮನಸ್ಸಿಗೆ ಶಾಂತಿಯ ಈ ಸಂದೇಶವನ್ನು ಆಲಿಸಿರಿ. ಆತ್ಮೀಯ ಭಕ್ತ ಸಮೂಹವೇ, ತಾಯಂದಿರೇ ಮತ್ತು ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಆತ್ಮೀಯ ಕೃಷ್ಣ ಸಂದೇಶ ವಾಹಿನಿಗೆ ಪ್ರೀತಿಯ ಸುಸ್ವಾಗತ. ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನು ಮುನ್ನಡೆಸುವ, ನಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಿಸುವ ಮತ್ತು ನಮಗೆ ಶಾಶ್ವತ ಸತ್ಯದ ಅರಿವನ್ನು ಮೂಡಿಸುವ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾಣಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನಾವು ಈ ದಿನ ಇಲ್ಲಿ ಸೇರಿದ್ದೇವೆ. ಇದು ಕೃಷ್ಣ ಸಂದೇಶ ವಾಹಿನಿಯ ಪರಿಚಯ. ಶ್ರೀಕೃಷ್ಣನು ಭಗವದ್ಗೀತೆಯ ಮೂಲಕ ನೀಡಿದ ಸಾರವು ನಮ್ಮ ದಿನನಿತ್ಯದ ಜೀವನವನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಶ್ರೀಕೃಷ್ಣನು ಹೇಳುವಂತೆ ರಾಮಾಯಣವು ನಾವು ಜೀವನದಲ್ಲಿ ಏನು ಮಾಡಬೇಕು ಎಂಬುದನ್ನು ಹೇಳುತ್ತದೆ. ಮಹಾಭಾರತವು ಜೀವನದಲ್ಲಿ ಏನು ಮಾಡಬಾರದು ಎಂಬುದನ್ನು ನಮಗೆ ಕಲಿಸುತ್ತದೆ. ಮತ್ತು ಈಶ್ವರನು ಅಂದರೆ ಭಗವದ್ಗೀತೆಯು ನಾವು ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ನಮಗೆ ಕಲಿಸುತ್ತದೆ. ನಿಮ್ಮ ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳಲು ಈ ದಿವ್ಯ ಉಪದೇಶಗಳನ್ನು ನೀವು ಶಾಂತ ಮನಸ್ಸಿನಿಂದ ಆಲಿಸಬೇಕು. ಕರ್ಮಯೋಗದ ಸಾರ ಮತ್ತು ಮನಸ್ಸಿನ ನಿಯಂತ್ರಣ. ಶುಭ ಚಿಂತನೆಗಳು ಮತ್ತು ಸತ್ಕರ್ಮಗಳು ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಲ್ಲವು. ಆದರೆ ಆ ಕರ್ಮಗಳನ್ನು ಮಾಡುವಾಗ ನಮ್ಮ ಮನೋಭಾವ ಹೇಗಿರಬೇಕು? ಭಗವಂತನು ಹೇಳುತ್ತಾನೆ, ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಸರಿ, ಅದನ್ನು ನೀವು ದುರಾಸೆಯಿಂದ ಮಾಡಬೇಡಿ, ಅಹಂಕಾರದಿಂದ ಮಾಡಬೇಡಿ, ಕಾಮದಿಂದ ಮಾಡಬೇಡಿ ಅಥವಾ ಅಸೂಯೆಯಿಂದಲೂ ಮಾಡಬಾರದು. ಬದಲಿಗೆ ನಿಮ್ಮ ಪ್ರತಿ ಕರ್ಮವನ್ನು ನೀವು ಪ್ರೀತಿಯಿಂದ ಮಾಡಬೇಕು, ಕರುಣೆಯಿಂದ ಮಾಡಬೇಕು, ವಿನಮ್ರತೆಯಿಂದ ಮಾಡಬೇಕು ಮತ್ತು ಮುಖ್ಯವಾಗಿ ಭಕ್ತಿಯಿಂದ ಮಾಡಬೇಕು. ಇದುವೇ ಕರ್ಮಯೋಗದ ಮೂಲಮಂತ್ರ. ನೀವು ಮಾಡುವ ಕೆಲಸದಲ್ಲಿ ಈ 4 ದೈವಿಕ ಗುಣಗಳಿದ್ದರೆ ಆ ಕೆಲಸವು ಭಗವಂತನಿಗೆ ಸಮರ್ಪಣೆಯಾಗುತ್ತದೆ. ನೀವು ನಿಮ್ಮ ಕಡ್ಡಾಯ ಕರ್ತವ್ಯವನ್ನು ಸಂಪೂರ್ಣ ಭಕ್ತಿಯಿಂದ ನಿರ್ವಹಿಸಿರಿ. ಏಕೆಂದರೆ ಕೆಲಸವನ್ನು ಮಾಡದೇ ಇರುವುದಕ್ಕಿಂತ ಆ ಕೆಲಸವನ್ನು ಮಾಡುವುದು ವಾಸ್ತವವಾಗಿ ಉತ್ತಮವಾಗಿದೆ. ನಮ್ಮ ಕೆಲಸವನ್ನು ಮಾಡುವುದೇ ನಮ್ಮ ಧರ್ಮವಾಗಿದೆ. ಕೆಲಸದಿಂದ ತಪ್ಪಿಸಿಕೊಳ್ಳುವುದು ಧರ್ಮವಲ್ಲ. ಮನಸ್ಸಿನ ನಿಯಂತ್ರಣವೇ ನಮ್ಮ ಜೀವನದ ಅತಿ ದೊಡ್ಡ ಸವಾಲು. ನಮ್ಮ ಸುತ್ತಲೂ ನಕಾರಾತ್ಮಕ ಜನರು ಇದ್ದಾಗ ನಾವು ನಮ್ಮ ಗುರಿಯಿಂದ ವಿಮುಖರಾಗುವುದು ಖಚಿತ. ಕೆಟ್ಟ ಕೆಲಸಗಳನ್ನು ನಾವು ಮಾಡಬೇಕಾಗಿಲ್ಲ, ಅವು ತಾವಾಗಿಯೇ ನಡೆದು ಹೋಗುತ್ತವೆ. ಆದರೆ ಒಳ್ಳೆಯ ಕೆಲಸಗಳನ್ನು ಪ್ರಯತ್ನಪಟ್ಟು ಮಾಡಬೇಕಾಗುತ್ತದೆ. ಶ್ರೀಕೃಷ್ಣನು ರಾಧೆಯನ್ನು ಕುರಿತು ಕೇಳಿದನು, ಪ್ರೀತಿಯ ನಿಜವಾದ ಅರ್ಥವೇನು? ಅದಕ್ಕೆ ರಾಧೆಯು ನಕ್ಕುತ್ತಾ ಹೇಳಿದಳು, ಎಲ್ಲಿ ಅರ್ಥವಿದೆಯೋ ಅಲ್ಲಿ ಪ್ರೀತಿ ಇರುವುದಿಲ್ಲ. ಪ್ರೀತಿಯಲ್ಲಿ ಅವಕಾಶವಾದ ಇರಲು ಸಾಧ್ಯವೇ? ಒಂದು ವೇಳೆ ನಿಮಗೆ ಪ್ರೀತಿ ಸಿಕ್ಕಿದರೆ ಆ ಪ್ರೀತಿಗಾಗಿ ಬೇರೆಯವರಿಗೆ ಸಾರಥಿಯಾಗುವುದು ಸ್ವಾರ್ಥವಾಗುವುದಿಲ್ಲ. ಇದುವೇ ನಿಜವಾದ ಪ್ರೀತಿಯ ಲಕ್ಷಣ. ನಿಜವಾದ ಸಂತೋಷಕ್ಕೆ ಕೀಲಿ ಎಂದರೆ ನಿಮ್ಮ ಮನಸ್ಸಿನಿಂದ ಆಸೆಗಳ ಹೊರೆಯನ್ನು ಹಗುರಗೊಳಿಸುವುದು. ನಿಮ್ಮ ಹೃದಯವನ್ನು ಅದರ ಫಲಿತಾಂಶ ಅಥವಾ ಪ್ರತಿಫಲದ ಮೇಲೆ ಕೇಂದ್ರೀಕರಿಸದೆ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ. ನಾಳೆ ಏನಾಗುವುದೋ ಎಂಬ ಚಿಂತೆ ನಿಮಗೆ ಬೇಡ. ಇಂದಿನವರೆಗೂ ನಿಮ್ಮನ್ನು ಕಾಪಾಡಿದ ಪರಮಾತ್ಮನು ಮುಂದೆಯೂ ಸಹ ನಿಮ್ಮನ್ನು ನೋಡಿಕೊಳ್ಳುತ್ತಾನೆ. ಈ ದೈವಿಕ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಯಾರಾದರೂ ನಿಮಗೆ ನೋವು ನೀಡಿದರೆ ನೀವು ದುಃಖಿತರಾಗಬೇಡಿ. ಏಕೆಂದರೆ ಜನರು ಸಿಹಿ ಹಣ್ಣುಗಳನ್ನು ಬಿಡುವ ಮರಕ್ಕೆ ಮಾತ್ರ ಕಲ್ಲು ಎಸೆಯುತ್ತಾರೆ. ನಿಮ್ಮಲ್ಲಿ ಸದ್ಗುಣಗಳು ಇವೆ ಎಂದಾದರೆ ನೀವು ಟೀಕೆಗೆ ಒಳಗಾಗುವುದು ಸಹಜ. ಅಹಂಕಾರವು ಯಾವಾಗ ಉದ್ಭವಿಸುತ್ತದೆ ಎಂದರೆ ನಮ್ಮ ಗುಣಗಳನ್ನು ನಾವು ಮರೆತಾಗ. ಹೊಗಳಿಕೆಯು ನಮ್ಮಿಂದ ಬಂದಿರುವುದು ನಮ್ಮದಲ್ಲ ಎಂದು ನಾವು ಅರಿತಾಗ ಅಹಂಕಾರ ದೂರವಾಗುತ್ತದೆ. ಮನಸ್ಸನ್ನು ನಿಯಂತ್ರಿಸುವ ಗುಣಗಳನ್ನು ಹೊಂದಿರುವವರಿಗೆ ಮನಸ್ಸು ಅವುಗಳನ್ನು ನಿಯಂತ್ರಿಸುತ್ತದೆ ಮತ್ತು ಅಂತಹವರಿಗೆ ಮನಸ್ಸು ಸ್ನೇಹಿತನಂತೆ ವರ್ತಿಸುತ್ತದೆ. ಆದರೆ ಯಾರು ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅವರಿಗೆ ಮನಸ್ಸು ಶತ್ರುವಿನಂತೆ ಕಾರ್ಯನಿರ್ವಹಿಸುತ್ತದೆ. ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ನಿಮಗೆ 3 ಆಯುಧಗಳು ಬೇಕಾಗುತ್ತವೆ. ಅವುಗಳೆಂದರೆ ಸಹನೆ, ಧರ್ಮ ಮತ್ತು ಧೈರ್ಯ. ಗುರು ಶಿಷ್ಯರ ಕಥೆ ಮತ್ತು ನಿಜವಾದ ಸಂತೋಷ. ಒಂದು ಬಾರಿ ಒಬ್ಬ ಗುರುಗಳು ತಮ್ಮ ಶಿಷ್ಯನೊಂದಿಗೆ ಪ್ರಯಾಣ ಮಾಡುತ್ತಿದ್ದರು. ಆ ಶಿಷ್ಯನು ಶ್ರೀಮಂತ ಕುಟುಂಬಕ್ಕೆ ಸೇರಿದವನಾಗಿದ್ದನು. ದಾರಿಯಲ್ಲಿ ಬಡ ಕಾರ್ಮಿಕನ ಹಳೆಯ ಹರಿದ ಬೂಟುಗಳು ಕಂಡುಬಂದವು. ತಮಾಷೆ ಮಾಡಬೇಕು ಎಂದು ಶಿಷ್ಯನಿಗೆ ಅನಿಸಿತು. ಶಿಷ್ಯನು ಗುರುಗಳ ಬಳಿ ಹೋಗಿ, ಗುರುಗಳೇ, ನಾವು ಈ ಬೂಟುಗಳನ್ನು ಎಲ್ಲಾದರೂ ಬಚ್ಚಿಡೋಣ ಏಕೆ? ಕಾರ್ಮಿಕನು ಹಿಂದಿರುಗಿದಾಗ ಅವನ ಮೇಲೆ ಅದು ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡಲು ಎಷ್ಟು ಮಜವಾಗಿರುತ್ತದೆ ನೋಡೆಂದು ಹೇಳಿದನು. ಶಿಷ್ಯನು ತಮಾಷೆಯ ಬಗ್ಗೆ ಯೋಚಿಸುತ್ತಿದ್ದನು. ಆದರೆ ಗುರುಗಳು ಹೇಳಿದರು, ಇಲ್ಲ, ಬಡ ವ್ಯಕ್ತಿಯೊಂದಿಗೆ ಅಂತಹ ಅಸಭ್ಯ ತಮಾಷೆ ಮಾಡುವುದು ಸೂಕ್ತವಲ್ಲ. ಗುರುಗಳು ಬದಲಿಗೆ ಒಂದು ಮಾರ್ಗವನ್ನು ಸೂಚಿಸಿದರು. ಗುರುಗಳು ಹೇಳಿದರು, ನಾವು ಈ ಬೂಟುಗಳ ಒಳಗೆ ಕೆಲವು ನಾಣ್ಯಗಳನ್ನು ಇಟ್ಟು ನೋಡೋಣ ಏಕೆ? ಆ ಬಡ ಕಾರ್ಮಿಕನ ಮೇಲೆ ಇದು ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ. ಗುರುಗಳು ಮತ್ತು ಶಿಷ್ಯ ಇಬ್ಬರೂ ಹಾಗೆಯೇ ಮಾಡಿದರು. ಕಾರ್ಮಿಕನು ತನ್ನ ಕೆಲಸವನ್ನು ಮುಗಿಸಿ ಹಿಂದಿರುಗಿದಾಗ ಅವನು ತನ್ನ ಕಾಲುಗಳನ್ನು ಬೂಟಿನೊಳಗೆ ಹಾಕಿದನು. ಆಗ ಅವನಿಗೆ ಏನೋ ಗಟ್ಟಿಯಾದ ವಸ್ತು ತಗುಲಿದಂತೆ ಭಾಸವಾಯಿತು. ಅವನು ಕೈಯನ್ನು ಒಳಗೆ ಹಾಕಿ ನೋಡಿದಾಗ ಅಲ್ಲಿ ಕೆಲವು ನಾಣ್ಯಗಳು ಇದ್ದವು. ಅವನು ಆಶ್ಚರ್ಯಚಕಿತನಾಗಿ ಸುತ್ತಲೂ ನೋಡಿದನು, ಆದರೆ ಅವನಿಗೆ ಯಾರೂ ಕಾಣಿಸಲಿಲ್ಲ. ನಂತರ ಅವನು ತನ್ನ ಇನ್ನೊಂದು ಕಾಲನ್ನು 2ನೆಯ ಬೂಟಿನೊಳಗೆ ಹಾಕಿದನು. ಅದರಲ್ಲಿಯೂ ಸಹ ಕೆಲವು ನಾಣ್ಯಗಳು ಕಂಡವು.
ಈಗ ಅವನು 2 ಬೂಟುಗಳ ನಾಣ್ಯಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ಓ ದೇವರೇ, ಈ ಪುಣ್ಯಾತ್ಮರು ಯಾರೆಂದು ನನಗೆ ಗೊತ್ತಿಲ್ಲ. ಅವರು ಈ ನಾಣ್ಯಗಳನ್ನು ನನ್ನ ಬೂಟುಗಳಲ್ಲಿ ಇಟ್ಟು ಹೋಗಿದ್ದಾರೆ. ಆದರೆ ಅವರು ಯಾರೇ ಆಗಿರಲಿ, ನಾನು ಅವರಿಗೆ ಪ್ರಾರ್ಥಿಸುತ್ತೇನೆ, ಅವರು ಯಾವಾಗಲೂ ಸುಖವಾಗಿರಲಿ. ಅವರು ಬಹಳ ಉದಾತ್ತ ಕಾರ್ಯ ಮಾಡಿದ್ದಾರೆ. ಈ ಹಣದಿಂದ ನಾನು ನನ್ನ ಮಕ್ಕಳು ಮತ್ತು ಹೆಂಡತಿಗಾಗಿ ಸ್ವಲ್ಪ ಆಹಾರ ಮತ್ತು ಔಷಧಗಳನ್ನು ಖರೀದಿಸಬಹುದು ಎಂದು ಹೇಳಿದನು. ಇದನ್ನು ಹೇಳಿ ಆ ಕಾರ್ಮಿಕನು ಸಂತೋಷದಿಂದ ಹೊರಟು ಹೋದನು. ಶಿಷ್ಯ ಮತ್ತು ಗುರುಗಳು ಇಬ್ಬರೂ ಈ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದರು. ಗುರುಗಳು ಶಿಷ್ಯನನ್ನು ಕೇಳಿದರು, ಈಗ ಹೇಳು, ನೀನು ಮೊದಲೇ ಯೋಚಿಸಿದ ತಮಾಷೆಗಿಂತ ಅಥವಾ ನನ್ನ ಈ ಮಾರ್ಗದಿಂದ ನಿನಗೆ ಹೇಗೆ ಅನಿಸಿತು? ಶಿಷ್ಯನು ತಕ್ಷಣವೇ, ಗುರುಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿರಿ. ನಿಜವಾದ ಸಂತೋಷ ಎಲ್ಲಿ ಅಡಗಿದೆ ಎಂದು ಈಗ ನನಗೆ ಅರ್ಥವಾಯಿತು. ನಾವು ಯಾರನ್ನಾದರೂ ಹಾಸ್ಯ ಮಾಡಿದಾಗ ನಮಗೆ ಕೆಲವು ಕ್ಷಣಗಳ ಸಂತೋಷ ಸಿಗಬಹುದು, ಆದರೆ ಅದು ನಮಗೆ ಕೆಟ್ಟದ್ದನ್ನು ತರುತ್ತದೆ. ಆದರೆ ಅದೇ ನಾವು ಒಬ್ಬ ವ್ಯಕ್ತಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದಾಗ ಮತ್ತು ನಾವು ಸಹಾಯ ಮಾಡಿದ್ದು ಅವರಿಗೆ ತಿಳಿಯದಿದ್ದರೂ ಸಹ ಆ ಆಂತರಿಕ ಸಂತೋಷವು ಅನಂತವಾಗಿರುತ್ತದೆ. ನಾವು ಆ ವ್ಯಕ್ತಿಗೆ ಸಹಾಯ ಮಾಡಿದ್ದೇವೆ ಎಂದು ಆಳದಲ್ಲಿ ನಮಗೆ ತಿಳಿದಿರುತ್ತದೆ ಮತ್ತು ಇದುವೇ ನಿಜವಾದ ಸಂತೋಷವಾಗಿದೆ. ನಾವು ಇತರರಿಗೆ ಸಂತೋಷವನ್ನು ನೀಡಿದಾಗ ನಮಗೆ ಸಹ ನಿಜವಾದ ಸಂತೋಷ ಸಿಗುತ್ತದೆ. ಆದುದರಿಂದ ನಿಮ್ಮೆಲ್ಲರೂ ಸಂತೋಷವನ್ನು ಹರಡುತ್ತಿರಿ, ಜನರಿಗೆ ಸಹಾಯ ಮಾಡಿರಿ ಮತ್ತು ದಾನವನ್ನು ಮಾಡುತ್ತಿರಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದಾನವನ್ನು ಮಾಡಿರಿ. ಆದರೆ ನೀವು ಖಂಡಿತವಾಗಿಯೂ ದಾನವನ್ನು ಮಾಡಲೇಬೇಕು. ಧರ್ಮ, ಸತ್ಯ ಮತ್ತು ದೈವಿಕ ಶಕ್ತಿ. ಧರ್ಮವು ಕ್ರಿಯೆಯಿಂದ ಆಗುತ್ತದೆ. ಕ್ರಿಯೆ ಇಲ್ಲದೆ ಧರ್ಮಕ್ಕೆ ವ್ಯಾಖ್ಯಾನವೇ ಇಲ್ಲ. ನಾವು ಬಯಸಿದ್ದನ್ನು ಪಡೆಯದಿರುವಾಗಲೂ ನಮ್ಮ ಹೃದಯದಿಂದ ದೇವರಿಗೆ ಧನ್ಯವಾದಗಳು ಹೊರಬಂದಾಗ ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಡುತ್ತದೆ. ಜನರು ಸಾಮಾನ್ಯವಾಗಿ ಸತ್ಯವನ್ನು ಹೇಳಲು ಹೆದರುತ್ತಾರೆ ಅಥವಾ ಅದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಆದರೆ ಸತ್ಯವನ್ನು ಎಂದಿಗೂ ಮರೆಮಾಡಲು ಸಾಧ್ಯವಿಲ್ಲ ಅಥವಾ ಅದನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ನಾವು ಎಷ್ಟೇ ಮುಚ್ಚಿಟ್ಟರೂ ಸತ್ಯವು ಹೊರಬರುತ್ತದೆ. ಅಹಂಕಾರದಿಂದ ಒಬ್ಬ ವ್ಯಕ್ತಿಯ ಪ್ರತಿಷ್ಠೆ, ವಂಶ ಮತ್ತು ವೈಭವ ಎಲ್ಲವೂ ನಾಶವಾಗುತ್ತದೆ. ನಿಮ್ಮ ಆತ್ಮವು ಅಮರವಾಗಿದೆ. ಹಾಗಾಗಿ ಸಾಯುವ ಬಗ್ಗೆ ಎಂದಿಗೂ ಚಿಂತಿಸಬೇಡಿ. ಆತ್ಮದ ಅಂತಿಮ ಮಿಲನವು ದೇವರೊಂದಿಗೆ ಇರುತ್ತದೆ. ಸತ್ಯವನ್ನು ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ. ಯಾರು ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ನೀಡುವುದಿಲ್ಲವೋ ಅಂತಹ ವ್ಯಕ್ತಿಗೆ ಮೌನವೇ ಉತ್ತಮ ಉತ್ತರವಾಗಿದೆ. ಏಕೆಂದರೆ ನಿಮ್ಮ ಮಾತುಗಳಿಗೆ ಮೌಲ್ಯ ನೀಡದವರ ಜೊತೆ ಮಾತನಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನರಕಕ್ಕೆ 3 ಮುಖ್ಯ ದ್ವಾರಗಳಿವೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಅವುಗಳೆಂದರೆ ಕ್ರೋಧ, ದುರಾಸೆ ಮತ್ತು ಕಾಮ. ಈ 3ರಿಂದ ನೀವು ದೂರವಿರಬೇಕು. ಸಮಯವು ಯಾರಿಗೂ ನಿಲ್ಲುವುದಿಲ್ಲ. ಒಬ್ಬ ವ್ಯಕ್ತಿಯು ತಾನು ಬಯಸಿದ ವಸ್ತುವಿನ ಮೇಲೆ ನಿರಂತರವಾಗಿ ನಂಬಿಕೆಯಿಂದ ಧ್ಯಾನ ಮಾಡಿದರೆ ಅವನು ಬಯಸಿದ ಯಾವುದೇ ವಸ್ತುವಾಗಲು ಸಾಧ್ಯವಿದೆ. ಮನಸ್ಸು, ಇಂದ್ರಿಯಗಳು, ಉಸಿರು ಮತ್ತು ಭಾವನೆಗಳ ಚಲನೆ. ನಿಮ್ಮೊಂದಿಗೆ ದೇವರ ಶಕ್ತಿ ಯಾವಾಗಲೂ ಇರುತ್ತದೆ. ಶಾಂತಿಯಿಂದ ಬದುಕುವುದರಿಂದ ಎಲ್ಲಾ ದುಃಖಗಳು ಕೊನೆಗೊಳ್ಳುತ್ತವೆ. ಶಾಂತಿಯುತ ಮನಸ್ಸು ಒಬ್ಬ ವ್ಯಕ್ತಿಯ ಬುದ್ಧಿಯನ್ನು ತ್ವರಿತವಾಗಿ ಸ್ಥಿರಗೊಳಿಸಲು ಮತ್ತು ದೇವರೊಂದಿಗೆ ಒಂದಾಗಲು ಸಹಾಯ ಮಾಡುತ್ತದೆ. ಸತ್ಯದ ಆಧಾರದ ಮೇಲೆ ಏನಿದೆಯೋ ಅದನ್ನು ಹೇಳಲು ಮತ್ತು ನಂಬಲು ನಾವು ಎಂದಿಗೂ ಹೆದರಬಾರದು. ಪ್ರೀತಿಯು ಯಾವಾಗಲೂ ಕ್ಷಮೆಯಾಚಿಸಲು ಬಯಸುತ್ತದೆ, ಆದರೆ ಅಹಂಕಾರವು ಯಾವಾಗಲೂ ಕ್ಷಮೆಯನ್ನು ಕೇಳಲು ಬಯಸುತ್ತದೆ. ಇಲ್ಲಿ ಪ್ರೀತಿ ಮತ್ತು ಅಹಂಕಾರದ ನಡುವಿನ ಅಂತರವನ್ನು ನಾವು ಗಮನಿಸಬೇಕು. ಧರ್ಮವು ಕೇವಲ ಮಾರ್ಗವನ್ನು ತೋರಿಸುತ್ತದೆ, ಆದರೆ ನಿಮ್ಮನ್ನು ಗಮ್ಯಸ್ಥಾನಕ್ಕೆ ಕರೆದುವುದು ಕರ್ಮ ಮಾತ್ರ. ದೇವರು ನಿಮಗೆ ತೆರೆದಿರುವ ಮಾರ್ಗವನ್ನು ಯಾರೂ ಮುಚ್ಚಲು ಸಾಧ್ಯವಿಲ್ಲ. ಜೀವನದ ಅರ್ಧದಷ್ಟು ದುಃಖಗಳಿಗೆ ಕಾರಣವೇನು ಗೊತ್ತೇ? ನಾವು ಯಾರಿಂದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಾರದಿತ್ತು ಅಂತಹವರಿಂದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತೇವೆ. ಈ ನಿರೀಕ್ಷೆಗಳೇ ದುಃಖಕ್ಕೆ ಮೂಲ ಕಾರಣ. ಸುಖ, ದುಃಖ, ಅವಮಾನ, ಲಾಭ ಮತ್ತು ನಷ್ಟದ ಭಾವನೆಗಳು ಕೇವಲ ಮನಸ್ಸಿನ ತಂತ್ರಗಳಾಗಿವೆ. ಅಮರವಾದ ಆತ್ಮಕ್ಕೆ ಇದರೊಂದಿಗೆ ಯಾವುದೇ ಸಂಬಂಧವಿಲ್ಲ. ಈ ಪ್ರಪಂಚವೇ ಶಾಶ್ವತವಲ್ಲದಿರುವಾಗ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಾಗಿರಲು ಹೇಗೆ ಸಾಧ್ಯ? ಈ ಅರಿವನ್ನು ನೀವು ಹೊಂದಬೇಕು. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ನೀವು ಧನ್ಯವಾದ ಹೇಳಬೇಕು. ಏಕೆಂದರೆ ನಂಬಿಕೆಯನ್ನು ಬಹಳ ಆಲೋಚಿಸಿ ನೀಡಬೇಕು ಎಂದು ಅದು ನಮಗೆ ಕಲಿಸುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮಗೆ ಬೇಕಾದುದನ್ನು ನೀವು ಪಡೆದರೆ ಅದು ಯಶಸ್ಸು, ಮತ್ತು ನಿಮಗೆ ಏನು ಸಿಕ್ಕಿದೆಯೋ ಅದನ್ನು ನಿಜವಾದ ಹೃದಯದಿಂದ ನೀವು ಕೊಟ್ಟರೆ ಅದು ಆನಂದ. ಈ ಜಗತ್ತು ನಿಮ್ಮನ್ನು ನೀವು ಜಗತ್ತನ್ನು ನೋಡುವ ರೀತಿಯಲ್ಲಿಯೇ ನೋಡುತ್ತದೆ. ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸಬೇಡಿ. ಸುಮ್ಮನೆ ಕುಳಿತು ಕಾಯಿರಿ. ಕೊನೆಯಲ್ಲಿ ನಿಮಗೆ ಕೆಟ್ಟದ್ದನ್ನು ಮಾಡಿದವರಿಗೆ ಕೆಟ್ಟದ್ದೇ ಆಗುತ್ತದೆ. ಅಸೂಯೆ ಮತ್ತು ಅತಿಯಾದ ಆಸೆಗಳು ಜೀವನದ ಶಾಂತಿಯನ್ನು ಕಸಿದುಕೊಳ್ಳುತ್ತವೆ. ಜ್ಞಾನ ಮತ್ತು ಅಹಂಕಾರದ ಸೂಕ್ಷ್ಮ ವ್ಯತ್ಯಾಸಗಳು. ಯಾರೇ ನಿಮಗೆ ಏನನ್ನಾದರೂ ಹೇಳಿದರೂ ನೀವು ಅವರಿಗೆ ಪ್ರತ್ಯುತ್ತರ ನೀಡಬೇಡಿ. ಏಕೆಂದರೆ ನೀವು ಉತ್ತರ ನೀಡಿದಾಗ ಅದು ಕೇವಲ ಧ್ವನಿಯನ್ನು ಹೊಂದಿರುತ್ತದೆ. ಆದರೆ ನಾನು ಅಂದರೆ ಪರಮಾತ್ಮನು ಉತ್ತರ ನೀಡಿದಾಗ ಅದಕ್ಕೆ ಯಾವುದೇ ಧ್ವನಿ ಇರುವುದಿಲ್ಲ. ಆದರೆ ಅದು ಯಾರೂ ಮರೆಯಲು ಸಾಧ್ಯವಾಗದಂತಹ ಉತ್ತರವಾಗಿರುತ್ತದೆ. ಇದು ಭಗವಂತನ ನ್ಯಾಯ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಜ್ಞಾನದ ಬಗ್ಗೆ ಹೆಮ್ಮೆಪಡುತ್ತಾರೆ, ಆದರೆ ತಮ್ಮ ಅಹಂಕಾರದ ಬಗ್ಗೆ ಯಾರೂ ಅರಿವಿರುವುದಿಲ್ಲ. ಒಬ್ಬ ಭಕ್ತನನ್ನು ಯಾರೋ ಒಬ್ಬರು ಕೇಳಿದರು, ದೇವರ ಭಜನೆ ಕೇಳಲು ಕುಳಿತಾಗ ತಕ್ಷಣವೇ ನಿದ್ರೆ ಏಕೆ ಬರುತ್ತದೆ?
ಆದರೆ ಸಂಗೀತ ಕಾರ್ಯಕ್ರಮ ಅಥವಾ ಸಭೆ ಇದ್ದಾಗ ರಾತ್ರಿ ಇಡೀ ನಿದ್ರೆ ಏಕೆ ಬರುವುದಿಲ್ಲ? ಭಕ್ತನು ಬಹಳ ಸುಂದರವಾದ ಉತ್ತರವನ್ನು ನೀಡಿದನು. ನಿದ್ರೆಯು ಯಾವಾಗಲೂ ಹೂವಿನ ಹಾಸಿಗೆಯ ಮೇಲೆ ಬರುತ್ತದೆ, ಮುಳ್ಳಿನ ಹಾಸಿಗೆಯ ಮೇಲೆ ಅಲ್ಲ. ಜ್ಞಾನವೆಂದರೆ ಕಠಿಣವಾದ ಮುಳ್ಳಿನ ಹಾದಿ, ಆದರೆ ಭಕ್ತಿ ಮತ್ತು ಭಜನೆಗಳು ಹೂವಿನ ಹಾಸಿಗೆಯಂತಿರುತ್ತವೆ. ನೀವು ಯಾರಿಗೆ ಗೌರವ ನೀಡುವುದಿಲ್ಲವೋ ಅವರೊಂದಿಗೆ ನಿಲ್ಲುವುದಕ್ಕಿಂತ ಒಬ್ಬಂಟಿಯಾಗಿರುವುದು ಉತ್ತಮ. ಈ ಜಗತ್ತಿನಲ್ಲಿ ಅತ್ಯಂತ ಅದೃಷ್ಟವಂತ ವ್ಯಕ್ತಿ ಯಾರು ಗೊತ್ತೇ? ಒಬ್ಬ ವ್ಯಕ್ತಿಗೆ ಊಟದೊಂದಿಗೆ ಹಸಿವು ಇರಬೇಕು, ಹಾಸಿಗೆಯೊಂದಿಗೆ ನಿದ್ರೆ ಇರಬೇಕು ಮತ್ತು ಸಂಪತ್ತಿನೊಂದಿಗೆ ಧರ್ಮ ಇರಬೇಕು. ಇದಲ್ಲದೆ ಯಾರೊಂದಿಗೆ ಮಾತನಾಡಿದರೆ ಸಂತೋಷವು ದ್ವಿಗುಣಗೊಳ್ಳುತ್ತದೆಯೋ ಮತ್ತು ದುಃಖವು ಅರ್ಧದಷ್ಟು ಕಡಿಮೆಯಾಗುತ್ತದೆಯೋ ಅಂತಹ ಸಂಬಂಧಗಳು ಲಭ್ಯವಾದವರು ಸಹ ಮಹಾ ಅದೃಷ್ಟವಂತರು. ಸುಖ ಮತ್ತು ದುಃಖಗಳು ನಮ್ಮದೇ ಆದವು, ನಾವು ಅವುಗಳನ್ನು ನಮ್ಮ ಅದೃಷ್ಟದಿಂದ ಪಡೆಯುತ್ತೇವೆ. ಸಂಪತ್ತಿಗೆ ಬಡತನದೊಂದಿಗೆ ಯಾವುದೇ ಸಂಬಂಧವಿಲ್ಲ. ಅಂದರೆ ಬಡವರು ಮಾತ್ರ ದುಃಖ ಪಡುತ್ತಾರೆ ಎಂದಲ್ಲ, ಶ್ರೀಮಂತರು ಸಹ ದುಃಖದಲ್ಲಿ ಅಳುತ್ತಾರೆ. ಮತ್ತು ಸಂತೋಷವಿದ್ದರೆ ಗುಡಿಸಲಿನಲ್ಲಿಯೂ ನಗು ಪ್ರತಿಧ್ವನಿಸುತ್ತದೆ. ಯಾರು ಹೆಚ್ಚು ಶಾಂತವಾಗಿರುತ್ತಾರೋ ಅವರು ತಮ್ಮ ಬುದ್ಧಿವಂತಿಕೆಯನ್ನು ಅಷ್ಟೇ ಆಳವಾಗಿ ಬಳಸಲು ಸಾಧ್ಯವಾಗುತ್ತದೆ. ನಾವು ವರುಷಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಅರಿತುಕೊಳ್ಳುವುದಕ್ಕಿಂತ ಆ ವ್ಯಕ್ತಿಯನ್ನು ಒಮ್ಮೆ ಕೋಪದ ಸ್ಥಿತಿಯಲ್ಲಿ ನೋಡಿದಾಗ ಹೆಚ್ಚು ತಿಳಿದುಕೊಳ್ಳಬಹುದು. ಏಕೆಂದರೆ ಕೋಪದಲ್ಲಿ ಅವರ ನಿಜವಾದ ಸ್ವಭಾವವು ಹೊರಹೊಮ್ಮುತ್ತದೆ. ಇತರರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟವಾದಾಗ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಯಾವುದನ್ನು ಉತ್ತಮವೆಂದು ಪರಿಗಣಿಸಲಾಗಿದೆಯೋ ಅಂತಹ ನಿಮ್ಮನ್ನೇ ನೀವು ಅರ್ಥಮಾಡಿಕೊಳ್ಳುವುದು ಉತ್ತಮ. ನಮಗೆ ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾದ ಸಂಬಂಧವಿಲ್ಲ ಮತ್ತು ನಮ್ಮನ್ನು ಅಳುತ್ತಾ ಬಿಟ್ಟು ಹೋಗುವ ಸಂಬಂಧಕ್ಕಿಂತ ದುರ್ಬಲವಾದ ಸಂಬಂಧವಿಲ್ಲ. ಕೆಟ್ಟ ಸಮಯವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಮತ್ತು ಒಳ್ಳೆಯ ಸಮಯವನ್ನು ಕಠಿಣ ಪರಿಶ್ರಮದಿಂದ ಸಾಧಿಸಬೇಕು. ಸಹನೆಯು ಕಹಿಯಾಗಿರಬಹುದು, ಆದರೆ ಅದರ ಫಲವು ಯಾವಾಗಲೂ ಸಿಹಿಯಾಗಿರುತ್ತದೆ. ಭಗವದ್ಗೀತೆಯಲ್ಲಿ ಬರೆದ ಪ್ರಕಾರ ನಾವು ಜೀವನದಲ್ಲಿ ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ತಿಳಿದಿರುವವರು ಕೇವಲ ಇಬ್ಬರು ಮಾತ್ರ. ಒಬ್ಬರು ಪರಮಾತ್ಮ ಮತ್ತು ಇನ್ನೊಬ್ಬರು ನಮ್ಮ ಅಂತರಾತ್ಮ. ಜನರು ನಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳಿದಾಗ ನಿಮಗೆ ದುಃಖವಾದರೆ ಅಥವಾ ಜನರು ನಿಮ್ಮನ್ನು ಹೊಗಳಿದಾಗ ನೀವು ಸಂತೋಷಗೊಂಡರೆ ಆಗ ನಿಮ್ಮ ಸಂತೋಷ ಮತ್ತು ದುಃಖದ ಸ್ವಿಚ್ ಜನರ ಕೈಯಲ್ಲಿದೆ ಎಂದು ತಿಳಿದುಕೊಳ್ಳಿ. ಆ ಸ್ವಿಚ್ ನಿಮ್ಮ ಕೈಯಲ್ಲೇ ಇರುವಂತೆ ನೋಡಿಕೊಳ್ಳಲು ನೀವು ಪ್ರಯತ್ನಿಸಬೇಕು. ಜೀವನದಲ್ಲಿ ಯಾರ ಹೃದಯಕ್ಕೂ ಅಷ್ಟು ನೋವು ನೀಡಬೇಡಿ. ಅವರು ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ಹೇಳಿ ಅಳುವಂತಾಗಬಾರದು ಮತ್ತು ಆ ನೋವಿನಿಂದಾಗಿ ಅವರಿಗೆ ಜೀವನವನ್ನು ನಡೆಸುವ ಆಸೆಯೇ ಕೊನೆಯಾಗಬಾರದು. ಏಕೆಂದರೆ ಮುರಿದ ಹೃದಯದ ನಿಟ್ಟುಸಿರು ಆಕಾಶವನ್ನೇ ಸೀಳುತ್ತದೆ, ಅದನ್ನು ದೇವರು ಎಂದಿಗೂ ಕ್ಷಮಿಸುವುದಿಲ್ಲ. ಆದುದರಿಂದ ಯಾವಾಗಲೂ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳಿರಿ. ಜೀವನದ ಕೊನೆಯ ಕ್ಷಣಗಳು ಹೇಗೆ ಕಳೆಯುತ್ತವೆ ಎಂಬುದು ನಮ್ಮ ಹಣದಿಂದ ನಿರ್ಧಾರವಾಗುವುದಿಲ್ಲ, ಬಲಿಗೆ ನಾವು ಮಾಡಿದ ನಡವಳಿಕೆ ಮತ್ತು ನಮಗೆ ನೀಡಿದ ಮೌಲ್ಯಗಳಿಂದ ನಿರ್ಧಾರವಾಗುತ್ತದೆ. ಪ್ರತಿಯೊಂದು ಕ್ರಿಯೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದೇ ವ್ಯಕ್ತಿಯ ಆಶೀರ್ವಾದವು ವ್ಯರ್ಥವಾಗುವುದಿಲ್ಲ, ಹಾಗೆಯೇ ಯಾರ ಕೆಟ್ಟ ಆಸೆಗಳು ಸಹ ವ್ಯರ್ಥವಾಗುವುದಿಲ್ಲ. ಈ ಸ್ವಾರ್ಥದ ಜಗತ್ತಿನಲ್ಲಿ ಹಣವಿಲ್ಲದ ಭಜನೆಗಳನ್ನು, ಊಟವಿಲ್ಲದ ಪ್ರಸಾದವನ್ನು, ರಾಗವಿಲ್ಲದ ಸತ್ಸಂಗವನ್ನು ಯಾರೂ ಕೇಳುವುದಿಲ್ಲ. ಎಲ್ಲರೂ ಮನೆ, ಕುಟುಂಬ ಮತ್ತು ವ್ಯವಹಾರದ ಬಗ್ಗೆ ಕೇಳುತ್ತಾರೆ, ಆದರೆ ದೇವರ ಪ್ರೀತಿ ಎಷ್ಟಿದೆ ಎಂದು ಯಾರೂ ಕೇಳುವುದಿಲ್ಲ. ಸಂತೃಪ್ತಿ ಇಲ್ಲದ ವ್ಯಕ್ತಿಯು ಎಷ್ಟೇ ಸಂಪಾದಿಸಿದರೂ ಅವನು ಅತೃಪ್ತನಾಗಿಯೇ ಇರುತ್ತಾನೆ. ಎಲ್ಲಾ ಸಂಪತ್ತು, ವೈಭವ, ಐಶ್ವರ್ಯ ಇದ್ದು ಆದರೆ ತೃಪ್ತಿ ಇಲ್ಲದ ವ್ಯಕ್ತಿಗೆ ಆ ಸಂಪತ್ತಿಗೆ ಯಾವುದೇ ಅರ್ಥವಿರುವುದಿಲ್ಲ. ಅವನು ಯಾವಾಗಲೂ ಅಸಂತೃಪ್ತಿಯ ಸ್ಥಿತಿಯಲ್ಲಿಯೇ ಇರುತ್ತಾನೆ. ಯಾರಿಗೆ ತೃಪ್ತಿ ಇದೆಯೋ ಅವನು ಕಡಿಮೆ ವಿಷಯಗಳಲ್ಲಿಯೂ ಸಹ ಸಂತೃಪ್ತನಾಗಿರುತ್ತಾನೆ. ಜೀವನದಲ್ಲಿ ಯಾವಾಗ ವಿಭಜನೆ ಇರುತ್ತದೆಯೋ ಆಗ ಯಾಕೆ ಸಂಯೋಗವಿರುತ್ತದೆ? ಅಂದರೆ ಸಂಯೋಗ ಇರುವವನು ಜೀವನದಲ್ಲಿ ಖಂಡಿತವಾಗಿಯೂ ಬೇರ್ಪಡಲೇಬೇಕು. ಸಂಯೋಗದಿಂದ ಎಷ್ಟು ಸಂತೋಷವಿದೆಯೋ ಅಷ್ಟೇ ನೋವನ್ನು ಅವನು ಬೇರ್ಪಡುವಿಕೆಯಿಂದ ಅನುಭವಿಸುತ್ತಾನೆ. ಇದು ಜೀವನದ ಸತ್ಯ. ಆದ್ದರಿಂದ ನೀವು ಇದರಿಂದ ಹೊರಬಂದು ನಿಮ್ಮ ಆತ್ಮತತ್ವವನ್ನು ಗುರುತಿಸಿರಿ. ಅದನ್ನು ತಿಳಿದ ನಂತರ ನೀವು ಬೇರ್ಪಡುವಿಕೆಯ ನೋವನ್ನು ಅಥವಾ ಸಂಯೋಗದ ಸಂತೋಷವನ್ನು ಅನುಭವಿಸುವುದಿಲ್ಲ, ಏಕೆಂದರೆ ಅಲ್ಲಿಯವರೆಗೆ ಎಲ್ಲವೂ ನಿಮ್ಮಲ್ಲೇ ಇದೆ ಎಂದು ನಿಮಗೆ ತಿಳಿದಿರುತ್ತದೆ. ಇತರರ ಸಮಸ್ಯೆಗಳ ಬಗ್ಗೆ ಎಂದಿಗೂ ಸಂತೋಷ ಪಡಬೇಡಿ, ಏಕೆಂದರೆ ದೇವರು ಅದೇ ತೊಂದರೆಯನ್ನು ನಿಮಗೆ ಉಡುಗೊರೆಯಾಗಿ ನೀಡಬಹುದು. ನೀವು ಯಾವುದರಲ್ಲಿ ಸಂತೋಷಪಟ್ಟಿದ್ದೀರೋ ಅದನ್ನು ದೇವರು ನಿಮಗೆ ಉಡುಗೊರೆಯಾಗಿ ನೀಡುತ್ತಾನೆ. ಯಾವುದೇ ವ್ಯಕ್ತಿಯು ತನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಜ್ಞಾನದ ಹೆಜ್ಜೆಗಳಿಗಾಗಿ ತನ್ನ ನಿರ್ಧಾರದಲ್ಲಿ ದೃಢವಾಗಿರುತ್ತಾನೋ ಅವನು ಸಾಮಾನ್ಯವಾಗಿ ತೊಂದರೆಗಳ ಆಕ್ರಮಣವನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಮತ್ತು ಖಂಡಿತವಾಗಿಯೂ ಈ ವ್ಯಕ್ತಿಯು ಸಂತೋಷ ಮತ್ತು ವಿಮೋಚನೆಗೆ ಅರ್ಹನಾಗಿದ್ದಾನೆ. ನಿಮ್ಮದು ಮತ್ತು ನನ್ನದು ಎಂಬ ಭೇದವನ್ನು ಮಾಡುವ ನೀವು ಒಂದು ದಿನ ಹೋಗಲೇಬೇಕು. ನೀವು ಇಲ್ಲಿಯವರೆಗೆ ಏನೇ ಗಳಿಸಿದ್ದು ಅದು ಇಲ್ಲೇ ಉಳಿಯುತ್ತದೆ. ಆದುದರಿಂದ ಕೆಲವು ಒಳ್ಳೆಯ ಕಾರ್ಯಗಳನ್ನು ಮಾಡಿರಿ. ಇದು ನೀವು ಹೋಗುವಾಗ ಜೊತೆಯಲ್ಲಿ ಕೊಂಡೊಯ್ಯುವ ಧರ್ಮ. ನನಗೆ ಅಹಂ ಮುಖ್ಯವಲ್ಲ, ನಮಗೆ ಎಂಬುದೇ ಮುಖ್ಯವಾಗುವ ಸಂಬಂಧಗಳನ್ನು ನಾನು ಇಷ್ಟಪಡುತ್ತೇನೆ. ಮಾನವೀಯತೆಯು ಸ್ಥಾನಮಾನದಲ್ಲಿ ಇರುವುದಿಲ್ಲ, ಅದು ಹೃದಯದಲ್ಲಿ ಇರುತ್ತದೆ. ದೇವರು ನಿಮ್ಮ ಇಚ್ಛೆಯನ್ನು ನೋಡುವುದಿಲ್ಲ, ನಿಮ್ಮ ಕರ್ಮಗಳನ್ನು ನೋಡುತ್ತಾನೆ. ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳು ಖಂಡಿತವಾಗಿಯೂ ಹಿಂತಿರುಗುತ್ತವೆ. ನೀವು ಮಾಡಿದ ಕರ್ಮಗಳಂತೆ ನಿಮಗೆ ಫಲಿತಾಂಶಗಳು ಸಿಗುತ್ತವೆ.
ಆದುದರಿಂದ ನೀವು ಇತರರಿಗಾಗಿ ಕರುಣೆಯನ್ನು ಬೆಳಗಿಸಿದಾಗ ಅದು ನಿಮ್ಮ ಮಾರ್ಗವನ್ನು ಸಹ ಬೆಳಗಿಸುತ್ತದೆ. ಮನಸ್ಸು ಅಂಧವಾಗಿದೆ. ಅದಕ್ಕೆ ತನ್ನದೇ ಆದ ಜ್ಞಾನವಿಲ್ಲ. ಮನಸ್ಸಿಗೆ ಯಾವುದೇ ವಿಷಯ ತಿಳಿದಿರುವುದಿಲ್ಲ, ಅಥವಾ ಅದು ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ನೀಡುವುದಿಲ್ಲ. ಅದಕ್ಕಾಗಿಯೇ ನೀವು ನಿಮ್ಮ ಅಂಧ ಮನಸ್ಸನ್ನು ಆಲೋಚಿಸಿ ಪ್ರಮುಖ ಕಾರ್ಯಗಳನ್ನು ಮುಂದೂಡುವುದನ್ನು ನಿಲ್ಲಿಸಿರಿ. ಯಾವಾಗಲೂ ನಿಮ್ಮ ಬುದ್ಧಿಯೊಂದಿಗೆ ಕೆಲಸ ಮಾಡಿರಿ, ನಿಮ್ಮ ಮನಸ್ಸಿನೊಂದಿಗೆ ಅಲ್ಲ. ಏಕೆಂದರೆ ಅಂಧ ಮನಸ್ಸು ಯಾವಾಗಲೂ ಪ್ರಮುಖ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮನ್ನು ತಡೆಯುತ್ತದೆ. ನೀವು ನಿಮ್ಮ ಬುದ್ಧಿಯ ಮೂಲಕ ಪ್ರಮುಖ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದಾಗ ಕ್ರಮೇಣ ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತನಾಗುತ್ತದೆ. ಆದರೆ ನಿಮ್ಮ ಮನಸ್ಸು ನಿಮ್ಮ ಶತ್ರುವಾಗಿದೆ. ಇದು ನಿಮ್ಮ ದಿನವನ್ನೂ ಮತ್ತು ದೇಹವನ್ನೂ ಹಾಳು ಮಾಡುತ್ತಿದೆ. ನಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುವವರು ನೀವು ಒಳ್ಳೆಯದನ್ನೇ ಮಾಡಿದರೂ ಅಥವಾ ಕೆಟ್ಟದ್ದನ್ನೇ ಮಾಡಿದರೂ ಅದನ್ನು ಮಾಡುತ್ತಾರೆ. ಆದುದರಿಂದ ನೀವು ಶಾಂತವಾಗಿರಿ ಮತ್ತು ನಿಮ್ಮ ಕೆಲಸವನ್ನು ಮಾಡುತ್ತಾ ಹೋಗುವುದು ಉತ್ತಮ. ಯಾರಾದರೂ ನಿಮ್ಮನ್ನು ಟೀಕಿಸುತ್ತಿದ್ದರೆ ಅದಕ್ಕೆ ನೀವು ಹೆದರಬೇಡಿ, ಏಕೆಂದರೆ ಟೀಕೆಯು ಜೀವಂತವಾಗಿರುವವರಿಗೆ ಮಾತ್ರ ಸೇರಿದ್ದು. ಸಾವಿನ ನಂತರ ಕೇವಲ ಹೊಗಳಿಕೆ ಮಾತ್ರ ಉಳಿಯುತ್ತದೆ. ಸರಿಯಾದ ಸಮಯ, ಸರಿಯಾದ ಸ್ಥಳ ಮತ್ತು ಸರಿಯಾದ ವ್ಯಕ್ತಿಗೆ ಹೃದಯದಿಂದ ನೀಡಿದಾಗ ಒಂದು ಪರ್ವತವು ಸಹ ಪವಿತ್ರವಾಗುತ್ತದೆ. ಮತ್ತು ನಾವು ಅದನ್ನು ಬದಲಾಯಿಸಿದಾಗ ನಾವು ಏನನ್ನೂ ನಿರೀಕ್ಷಿಸುವುದಿಲ್ಲ. ನಾವು ಸಂತೋಷವಾಗಿರುವಾಗ ನಾವು ಹೆಚ್ಚು ಪ್ರೀತಿಸುವ ವ್ಯಕ್ತಿಯ ಬಳಿಗೆ ಹೋಗಲು ಬಯಸುತ್ತೇವೆ. ಆದರೆ ನಾವು ದುಃಖಿತರಾದಾಗ ನಮ್ಮನ್ನು ಹೆಚ್ಚು ಪ್ರೀತಿಸುವ ವ್ಯಕ್ತಿಯ ಕಡೆಗೆ ನೋಡುತ್ತೇವೆ. ಸಂಬಂಧವನ್ನು ನಿರ್ವಹಿಸುವುದರಿಂದ ಸಂಬಂಧವು ರೂಪುಗೊಳ್ಳುವುದಿಲ್ಲ. ತಾನು ಎಲ್ಲವನ್ನೂ ತಿಳಿದಿಲ್ಲ ಎಂದು ಅರಿತುಕೊಂಡವನು ನಿಜವಾಗಿಯೂ ಬುದ್ಧಿವಂತ. ಅಂದರೆ ತಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂದು ಭಾವಿಸುವ ವ್ಯಕ್ತಿಯು ಕಲಿಯುವ ಬಯಕೆಯನ್ನು ಬಿಟ್ಟುಬಿಡುತ್ತಾನೆ. ಇದರಿಂದಾಗಿ ಅವನು ತನ್ನ ಜೀವನದಲ್ಲಿ ಎಂದಿಗೂ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ ಮತ್ತು ಅವನು ತನ್ನೊಂದಿಗೆ ಸಂಬಂಧ ಹೊಂದಿರುವ ಜನರಂತೆಯೇ ಆಗುತ್ತಾನೆ. ಇದಕ್ಕೆ ಹೋಲಿಕೆಯಾಗಿ ಹರಿಯುವುದನ್ನು ನಿಲ್ಲಿಸಿದ ನೀರು ಕೊಳೆಯಲು ಪ್ರಾರಂಭಿಸುತ್ತದೆ. ಅದು ದುರ್ವಾಸನೆ ಬೀರುತ್ತದೆ ಮತ್ತು ಅನೇಕ ರೋಗಗಳಿಗೆ ಮರೆಯಾಗುತ್ತದೆ. ಅದಕ್ಕಾಗಿಯೇ ಅದು ತನಗಾಗಿ ಮಾತ್ರವಲ್ಲದೆ ತನ್ನೊಂದಿಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಾಣಿ, ಮರ ಮತ್ತು ಇತರ ಜೀವಿಗಳಿಗೂ ಸಮಸ್ಯೆಯಾಗುತ್ತದೆ. ಹಾಗಾಗಿ ಜ್ಞಾನದ ಹರಿವು ನಿರಂತರವಾಗಿರಬೇಕು. ಸಂಘದಿಂದ ಸ್ವಭಾವ ಬರುತ್ತದೆ ಎಂದು ಯಾರು ಹೇಳುತ್ತಾರೆ? ಒಬ್ಬ ವ್ಯಕ್ತಿ ನರಿಯೊಂದಿಗೆ ವಾಸಿಸುವುದಿಲ್ಲ, ಆದರೂ ಅವನು ದುಷ್ಟನಾಗಿರುತ್ತಾನೆ. ಒಬ್ಬ ವ್ಯಕ್ತಿ ಸಿಂಹದೊಂದಿಗೆ ವಾಸಿಸುವುದಿಲ್ಲ, ಆದರೂ ಅವನು ಕ್ರೂರನಾಗಿರುತ್ತಾನೆ. ಒಬ್ಬ ಮನುಷ್ಯನು ನಾಯಿಯೊಂದಿಗೆ ವಾಸಿಸುತ್ತಾನೆ, ಆದರೂ ಅವನು ನಿಷ್ಠಾವಂತನಾಗಿರುವುದಿಲ್ಲ. ಮನುಷ್ಯನ ಸ್ವಭಾವವು ಒಳಗಿನಿಂದಲೇ ಹುಟ್ಟುತ್ತದೆ. ಬಾಗುವುದೆಂದರೆ ನೀವು ನಿಮ್ಮ ಗೌರವವನ್ನು ಕಳೆದುಕೊಂಡಿದ್ದೀರಿ ಎಂದರ್ಥವಲ್ಲ. ಪ್ರತಿಯೊಂದು ಅಮೂಲ್ಯ ವಸ್ತುವನ್ನು ಎತ್ತಿಕೊಳ್ಳಲು ನೀವು ಬಾಗಬೇಕು. ದೇವರ ಮತ್ತು ಹಿರಿಯರ ಆಶೀರ್ವಾದವನ್ನು ಸಹ ನೀವು ನಮ್ರತೆಯಿಂದಲೇ ಪಡೆಯಬೇಕು. ಯುದ್ಧಕ್ಕೆ ತೆಗೆದುಕೊಳ್ಳುವ ಸಮಯಕ್ಕಿಂತ ಯುದ್ಧವನ್ನು ಗೆಲ್ಲಲು ಹೆಚ್ಚು ಸಮಯವನ್ನು ಸಿದ್ಧಪಡಿಸುವವರಿಂದ ಮಾತ್ರ ಯುದ್ಧವು ಗೆಲ್ಲಲ್ಪಡುತ್ತದೆ. ಒಬ್ಬ ಯೋಧನು ಯುದ್ಧದ ಮೊದಲು ಎಷ್ಟು ಹೆಚ್ಚು ಕಠಿಣ ಪರಿಶ್ರಮ ಪಡುತ್ತಾನೋ ಯುದ್ಧದ ಸಮಯದಲ್ಲಿ ಅವನಿಗೆ ಅಷ್ಟೇ ಕಡಿಮೆ ಗಾಯಗಳಾಗುತ್ತವೆ. ಶ್ರೀಕೃಷ್ಣ ಎಂಬ ಹೆಸರಿನ ಬಗ್ಗೆ ಶ್ರೀ ರೂಪ ಗೋಸ್ವಾಮಿಗಳ ಮಹಾಭಾಗವತದ ಅನುಭವವು ಎಷ್ಟು ಅದ್ಭುತವಾಗಿದೆ. ಅವರು ನಮಗೆ ಒಂದು ದೊಡ್ಡ ವಿಷಯವನ್ನು ಹೇಳುತ್ತಾರೆ. ಶ್ರೀಕೃಷ್ಣ ಎಂಬ ಪದದಿಂದ ಹೇಳಲ್ಪಡುವುದು ಏನೆಂದರೆ, ಕೃಷ್ಣನಾಮವು ಜೀವದ ಮೇಲೆ ನೃತ್ಯ ಮಾಡಿದಾಗ ಅನೇಕ ನಾಲಿಗೆಗಳಿಂದ ಅದನ್ನು ಪಡೆಯುವ ಬಯಕೆಯು ಹೆಚ್ಚಾಗುತ್ತದೆ. ಅದು ಕಿವಿಗಳಿಗೆ ಪ್ರವೇಶಿಸಿದಾಗ ಕೋಟಿ ಕೋಟಿ ಕಿವಿಗಳಿಂದ ಅದನ್ನು ಪಡೆಯುವ ಬಯಕೆ ಇರುತ್ತದೆ. ನಾಮ ಮತ್ತು ರಾಗವು ಮನಸ್ಸಿನ ಅಂಗಳವನ್ನು ಪ್ರವೇಶಿಸಿದಾಗ ಎಲ್ಲಾ ಇತರ ಇಂದ್ರಿಯಗಳ ಮೇಲೆ ಪರಿಣಾಮ ಬೀರುತ್ತದೆ. ಭಗವಾನ್ ಶ್ರೀಕೃಷ್ಣನು ತನ್ನ ನಿಯಂತ್ರಣಕ್ಕೆ ಬರುತ್ತಾನೆ. ಈ 2.5 ವರ್ಣಗಳಲ್ಲಿ ಎಷ್ಟು ಅಮೃತ ತುಂಬಿದೆಯೋ ಗೊತ್ತಿಲ್ಲ. ದೀಪವು ಮಣ್ಣಿನಿಂದ ಮಾಡಲ್ಪಟ್ಟಿದೆಯೋ ಅಥವಾ ಚಿನ್ನದಿಂದ ಮಾಡಲ್ಪಟ್ಟಿದೆಯೋ ಎಂಬುದು ಮುಖ್ಯವಲ್ಲ, ಆದರೆ ಅದು ಕತ್ತಲೆಯಲ್ಲಿ ಎಷ್ಟು ಬೆಳಕು ನೀಡುತ್ತದೆ ಎಂಬುದು ಮುಖ್ಯ. ಅದೇ ರೀತಿ ಸ್ನೇಹಿತನು ಬಡವನೋ ಅಥವಾ ಶ್ರೀಮಂತನೋ ಎಂಬುದು ಮುಖ್ಯವಲ್ಲ, ಬದಲಿಗೆ ನಿಮ್ಮ ತೊಂದರೆಗಳಲ್ಲಿ ಅವನು ನಿಮಗೆ ಎಷ್ಟು ಬೆಂಬಲ ನೀಡುತ್ತಾನೆ ಎಂಬುದು ಮುಖ್ಯ. ಯಾರದ್ದೋ ಮಾತಿನಿಂದ ಒಳ್ಳೆಯದು ಮತ್ತು ಕೆಟ್ಟದು ನಡೆಯಲು ಪ್ರಾರಂಭಿಸಿದರೆ ಈ ಜಗತ್ತು ಸ್ವರ್ಗವಾಗುತ್ತದೆ ಅಥವಾ ಸಂಪೂರ್ಣ ನರಕವಾಗುತ್ತದೆ. ಆದುದರಿಂದ ಯಾರು ಏನು ಹೇಳುತ್ತಾರೆ ಎಂದು ನೀವು ತಲೆಕೆಡಿಸಿಕೊಳ್ಳಬೇಡಿ. ಒಳ್ಳೆಯದು ಮತ್ತು ಸತ್ಯ ಏನು ಎಂಬುದನ್ನು ನೀವು ಮಾಡಿರಿ. ನಿಮ್ಮ ಬಾಲ್ಯದಲ್ಲಿ ಎಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮ್ಮ ಮರಣದ ನಂತರವೂ ಎಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ. ಮಧ್ಯದ ಭಾಗದಲ್ಲಿ, ಅಂದರೆ ಬದುಕಿರುವಾಗ ನೀವು ಸ್ವತಃ ಸಂತೋಷವಾಗಿರಬೇಕು. ಆಸೆಯಿಂದ ನಿಮಗೆ ಸಿಗುವುದನ್ನು ಆಸೆ ಎಂದು ಕರೆಯಲಾಗುತ್ತದೆ. ನೀವು ಬೇಡಿದ್ದನ್ನು ಪಡೆಯುವುದನ್ನು ಆಶಯ ಎಂದು ಕರೆಯಲಾಗುತ್ತದೆ. ದೇವರ ಬಳಿ ಕೇಳಿ ಪಡೆಯುವುದನ್ನು ಇಚ್ಛೆ ಎಂದು ಕರೆಯಲಾಗುತ್ತದೆ. ಕೇಳದೆ ಸಿಗುವುದನ್ನು ದೇವರ ಅನುಗ್ರಹ ಎಂದು ಕರೆಯಲಾಗುತ್ತದೆ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅವರ ರೂಪವು ಬಹಳ ಶಾಂತವಾಗಿದೆ. ಯಾರು ಶೇಷನಾಗನ ಹಾಸಿಗೆಯ ಮೇಲೆ ಮಲಗಿದ್ದಾರೆಯೋ, ಯಾರ ಹೊಕ್ಕುಳಲ್ಲಿ ಕಮಲವಿದೆಯೋ, ಯಾರು ದೇವತೆಗಳ ಒಡೆಯನೋ ಮತ್ತು ಯಾರು ಇಡೀ ವಿಶ್ವದ ಆಧಾರವಾಗಿದ್ದಾನೋ, ಯಾರು ಆಕಾಶದಲ್ಲಿ ಎಲ್ಲೆಡೆ ಅಗೋಚರನಾಗಿದ್ದಾನೋ, ಯಾರ ಮೈಬಣ್ಣವು ನೀಲಿ ಚಂದ್ರನಂತಿದೆಯೋ, ಯಾರು ಬಹಳ ಸುಂದರನೋ, ಯಾರು ಸಂಪೂರ್ಣ ದೇಹದ ಭಾಗಗಳನ್ನು ಹೊಂದಿದ್ದಾನೋ, ಯೋಗಿಗಳು ಧ್ಯಾನದಿಂದ ಯಾರನ್ನು ಪಡೆಯುತ್ತಾರೆಯೋ, ಯಾರು ಇಡೀ ವಿಶ್ವದ ಒಡೆಯನೋ, ಯಾರು ಹುಟ್ಟು ಮತ್ತು ಸಾವಿನ ಭಯವನ್ನು ನಾಶ ಮಾಡುತ್ತಾನೋ, ಅಂತಹ ಲಕ್ಷ್ಮೀಪತಿಯಾದ ಕಮಲ ನೇತ್ರದ ಭಗವಾನ್ ಶ್ರೀ ವಿಷ್ಣುವಿಗೆ ನಾವು ನಮಸ್ಕರಿಸುತ್ತೇವೆ. ಸಂದೇಹದ ಅಭ್ಯಾಸಕ್ಕಿಂತ ಕೆಟ್ಟದ್ದು ಮತ್ತೊಂದಿಲ್ಲ. ಸಂದೇಹವು ಜನರನ್ನು ಬೇರ್ಪಡಿಸುತ್ತದೆ.
ಇದು ಸ್ನೇಹವನ್ನು ಕೊನೆಗೊಳಿಸುವ ವಿಷ ಮತ್ತು ಉತ್ತಮ ಸಂಬಂಧಗಳನ್ನು ಮುರಿಯುವ ಒಂದು ಮುಳ್ಳು. ಇದು ನೋವುಂಟು ಮಾಡುವ ಕತ್ತಿ ಇದ್ದಂತೆ. ಠಾಕೂರ್ಜಿಗಾಗಿ ಮಾಡಿದ ಪ್ರತಿಯೊಂದು ಕೆಲಸವೂ ಪೂಜೆಯಾಗಿದೆ. ಅಂದರೆ ಶ್ರೀಕೃಷ್ಣನನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಆ ಕೆಲಸವು ಕೇವಲ ಶ್ರೀಕೃಷ್ಣನಿಗಾಗಿಯೇ ಮಾಡಲ್ಪಡುತ್ತಿದೆ. ಆದರೆ ಕೃಷ್ಣನು ಮಧ್ಯದಲ್ಲಿ ಇಲ್ಲದಿದ್ದರೆ ಇಂದ್ರಿಯಗಳ ತೃಪ್ತಿಗಾಗಿ ಮಾಡಿದ ಎಲ್ಲಾ ಕೆಲಸಗಳು ನಮ್ಮ ಸಾವಿನೊಂದಿಗೆ ವ್ಯರ್ಥವಾಗುತ್ತವೆ. ಯಶಸ್ಸು ಸಿಕ್ಕರೆ ಮನುಷ್ಯ ತನ್ನಲ್ಲೇ ಮುಳುಗಿ ಹೋಗುತ್ತಾನೆ ಮತ್ತು ಅವನು ವಿಫಲನಾದಾಗ ದುಃಖದಲ್ಲಿ ಮುಳುಗಿ ನೇರವಾಗಿ ದೇವರನ್ನು ದೂಷಿಸಲು ಪ್ರಾರಂಭಿಸುತ್ತಾನೆ. ಭಗವಂತನು ಕೇಳುತ್ತಾನೆ, ಏಕೆ? ನಿಮಗೆ ಯಶಸ್ಸು ಸಿಕ್ಕಾಗ ನೀವು ದೇವರಿಗೆ ಧನ್ಯವಾದ ಹೇಳಲಿಲ್ಲ ಏಕೆ? ಮತ್ತು ನಿಮಗೆ ವೈಫಲ್ಯ ಸಿಕ್ಕಾಗ ನೀವು ದೇವರನ್ನು ಏಕೆ ದೂಷಿಸುತ್ತೀರಿ? ವ್ಯಕ್ತಿಯ ಜೀವನದಲ್ಲಿ ಸಮಯವು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಸಮಯವನ್ನು ಗೌರವಿಸುವ ವ್ಯಕ್ತಿಯು ಯಾವಾಗಲೂ ಸಂತೋಷವನ್ನು ಅನುಭವಿಸುತ್ತಾನೆ. ತನ್ನ ಸಮಯವನ್ನು ವ್ಯರ್ಥ ಮಾಡಿದ ವ್ಯಕ್ತಿಯು ಭವಿಷ್ಯದಲ್ಲಿ ಅದರ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾನೆ. ಸತ್ಯವನ್ನು ಸಾಬೀತುಪಡಿಸಲು ಯಾರ ಮೇಲೂ ಒತ್ತಾಯ ಮಾಡುವ ಅಗತ್ಯವಿಲ್ಲ, ಏಕೆಂದರೆ ಸತ್ಯವು ಸರಿಯಾದ ಸಮಯದಲ್ಲಿ ತನ್ನನ್ನು ತಾನೇ ಸಾಬೀತುಪಡಿಸುತ್ತದೆ. ದೇವರನ್ನು ಹೊರತುಪಡಿಸಿ ಬೇರೆಯವರ ಮೇಲೆ ಆಶಿಸುವುದು, ನಂಬಿಕೆ ಇಡುವುದು ಮತ್ತು ವಿಶ್ವಾಸ ಇಡುವುದು ಪಾಪ. ಕೇವಲ ಒಬ್ಬ ದೇವರು ಮಾತ್ರ ವ್ಯಕ್ತಿಯ ಹಿಂದಿನ ಇತಿಹಾಸವನ್ನು ತಿಳಿದಿದ್ದಾನೆ. ಅವರು ಅವನ ಪ್ರಸ್ತುತ ನಡವಳಿಕೆಯನ್ನು ನುವುದಿಲ್ಲ, ಅವನ ನಂಬಿಕೆಯನ್ನು ನೋಡುತ್ತಾರೆ. ಮತ್ತು ಈ ನಂಬಿಕೆಯನ್ನು ನೋಡುವ ಮೂಲಕ ಅವರು ಆ ವ್ಯಕ್ತಿಯ ಅನುಪಸ್ಥಿತಿಯ ಭಾವನೆಯಿಂದ ಅವನನ್ನು ವಂಚಿತಗೊಳಿಸುತ್ತಾರೆ. ಅರ್ಜುನನ ಅನುಮಾನ ಇನ್ನೂ ಮುಗಿದಿರಲಿಲ್ಲ. ಶ್ರೀಕೃಷ್ಣನು ಅರ್ಜುನನನ್ನು ತೋಳಿನಿಂದ ಹಿಡಿದು ಹೀಗೆ ಹೇಳಿದನು, ಓ ಪಾರ್ಥ, ಅಪ್ರಾಪ್ತವನ್ನು ಪಡೆಯುವ ಹೆಸರೇ ಯೋಗ, ಮತ್ತು ಪಡೆದ ವಸ್ತುವನ್ನು ರಕ್ಷಿಸುವುದನ್ನು ಕ್ಷೇಮ ಎಂದು ಕರೆಯಲಾಗುತ್ತದೆ. ಯಾವುದರಿಂದ ಅದನ್ನು ತಿಳಿದುಕೊಳ್ಳಲು ಸಾಧ್ಯವೋ ಆ ಬುದ್ಧಿ ಜ್ಞಾನಯೋಗ. ಈ ಜ್ಞಾನಯೋಗದ ಮೂಲಕ ಮಾತ್ರ ಕರ್ಮಯೋಗದ ಬಂಧಗಳನ್ನು ಕತ್ತರಿಸಬಹುದು. ಈ ಜ್ಞಾನವನ್ನು ಅರಿತುಕೊಳ್ಳುವುದರಿಂದ ಮಾತ್ರ ಮನುಷ್ಯನು ಕರ್ಮಯೋಗದ ಧರ್ಮವನ್ನು ಆಚರಿಸಲು ಯಶಸ್ವಿಯಾಗುತ್ತಾನೆ ಮತ್ತು ಈ ದೇಹದಿಂದ ಹುಟ್ಟು ಮತ್ತು ಸಾವಿನ ಭಯವು ದೂರವಾಗುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಓ ಅರ್ಜುನ, ವಿವೇಚನೆಯಿಲ್ಲದ ಮನುಷ್ಯನು ಕ್ರಿಯೆಯ ಆಚರಣೆಯನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಹಕ್ಕು ಕೇವಲ ಕೆಲಸ ಮಾಡುವುದರಲ್ಲಿ ಮಾತ್ರ ಇದೆ ಎಂದು ನೀವು ಅರ್ಥಮಾಡಿಕೊಳ್ಳಿರಿ, ಫಲಿತಾಂಶದ ಬಯಕೆಯಲ್ಲಿ ಅಲ್ಲ. ವಿವೇಚನೆ ಮತ್ತು ಬುದ್ಧಿ ನಿಮಗೆ ಕೆಲಸ ಮಾಡದಿರಲು ಪ್ರೇರೇಪಿಸುತ್ತದೆ. ದೇಹದ ಮೇಲಿನ ಅಂಟನ್ನು ತ್ಯಜಿಸಿ. ಯಶಸ್ಸು ಮತ್ತು ವೈಫಲ್ಯಗಳ ಆಲೋಚನೆಗಳನ್ನು ಬಿಟ್ಟುಬಿಡಿ. ಜ್ಞಾನವನ್ನು ಪಡೆದು ಕರ್ಮದ ಕರ್ತವ್ಯದಲ್ಲಿ ತೊಡಗಿರಿ. ಸೇವಕರಂತೆ ಸಮಾನತೆಯನ್ನು ಹೊಂದಿರಿ. ಯೋಗವು ಕೆಲಸದಲ್ಲಿ ಮಾತ್ರ ದಕ್ಷತೆಯನ್ನು ನೀಡುತ್ತದೆ. ತಾರತಮ್ಯ ಮಾಡಬೇಡಿ. ಕೆಲಸವು ಮಾತ್ರ ನಿಮ್ಮನ್ನು ದೇವರೊಂದಿಗೆ ದೈನಂದಿನ ಒಕ್ಕೂಟದ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಆದುದರಿಂದ ಸಾರ್ವಜನಿಕ ನಿಂದನೆಯ ಬಗ್ಗೆ ಚಿಂತಿಸಬೇಡಿ. ಯಾರಾದರೂ ಏನು ಹೇಳುತ್ತಾರೆ ಎಂದು ಯೋಚಿಸಬೇಡಿ ಮತ್ತು ಸ್ಥಿರ ಮನಸ್ಸಿನಿಂದ ಹೋರಾಡಿರಿ. ಇದುವೇ ನಮ್ಮ ಕರ್ಮಯೋಗ. ಕೌರವರು ಮತ್ತು ಪಾಂಡವರು ಹಸ್ತಿನಾಪುರದ ಕುರುವಂಶದ ರಾಜಮನೆತನಕ್ಕೆ ಸೇರಿದವರು. ಪಾಂಡು ಮತ್ತು ಧೃತರಾಷ್ಟ್ರ ಎಂಬ ಇಬ್ಬರು ಸಹೋದರರ ನಡುವಿನ ವಿವಾದಕ್ಕೆ ಇದು ಕಾರಣವಾಗಿತ್ತು. ಧೃತರಾಷ್ಟ್ರನು ಹಿರಿಯನಾಗಿದ್ದರೂ ಜನ್ಮತಃ ಕುರುಡನಾಗಿದ್ದನು. ಆದ್ದರಿಂದ ರಾಜ್ಯವನ್ನು ನಡೆಸುವ ಜವಾಬ್ದಾರಿಯನ್ನು ಕಿರಿಯ ಸಹೋದರ ಪಾಂಡುವಿಗೆ ನೀಡಲಾಯಿತು. ಇಲ್ಲಿಂದ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಗ್ರಂಥಿಯುಂಟಾಯಿತು. ಧೃತರಾಷ್ಟ್ರನಿಗೆ 100 ಮಕ್ಕಳು, ಅವರನ್ನು ಕೌರವರು ಎಂದು ಕರೆಯಲಾಯಿತು. ಅವನ ಹಿರಿಯ ಮಗ ದುರ್ಯೋಧನನು ದುಷ್ಟ ಸ್ವಭಾವದವನಾಗಿದ್ದನು. ಪಾಂಡುವಿಗೆ 5 ಮಕ್ಕಳಿದ್ದರು: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಈ 5 ಸಹೋದರರು ಧಾರ್ಮಿಕ ಚಿಂತನೆಗಳನ್ನು ಹೊಂದಿದ್ದರು. ದ್ರೌಪದಿ ಈ 5 ಸಹೋದರರ ಪತ್ನಿ. ಪಾಂಡವರ ಮರಣದ ನಂತರ ಸಿಂಹಾಸನವನ್ನು ಧೃತರಾಷ್ಟ್ರನಿಗೆ ಹಸ್ತಾಂತರಿಸಲಾಯಿತು. ಪಾಂಡವರ ಮಕ್ಕಳು ತಮ್ಮ ಹಕ್ಕುಗಳನ್ನು ಕೇಳಿದರು, ಆದರೆ ದುರ್ಯೋಧನನು ಸೂರ್ಯ ತುದಿಗೆ ಸಮನಾದ ಭೂಮಿಯನ್ನು ಸಹ ಅವರಿಗೆ ನೀಡಲು ನಿರಾಕರಿಸಿದನು. ಆ ಕಾಲದ ಮಹಾನ್ ರಾಜಕೀಯ ಚಿಂತಕರಾದ ಶ್ರೀಕೃಷ್ಣನು ಪಾಂಡವರು ಮತ್ತು ಕೌರವರ ನಡುವೆ ಒಪ್ಪಂದ ಮಾಡಿಸಲು ಬಯಸಿದ್ದನು. ಆದರೆ ದುರ್ಯೋಧನನು ಸಿದ್ಧನಿರಲಿಲ್ಲ. ಅವನು ಶ್ರೀಕೃಷ್ಣನನ್ನು ಸೆರೆಹಿಡಿಯಲು ಬಯಸಿದ್ದನು. ಆದರೆ ಅವನಿಗೆ ಜನ್ಮ ಮತ್ತು ಮರಣದ ರಹಸ್ಯದ ಸುಳಿವು ಸಿಕ್ಕಿತು. ಶ್ರೀಕೃಷ್ಣನು ಅರ್ಜುನನಿಗೆ ಹುಟ್ಟು ಮತ್ತು ಸಾವಿನ ರಹಸ್ಯವನ್ನು ಹೀಗೆ ವಿವರಿಸಿದನು: ಯಾವುದು ಗೋಚರಿಸುವುದಿಲ್ಲವೋ ಅದು ಗೋಚರವಾದಾಗ ಅದನ್ನು ಜನನ ಎಂದು ಕರೆಯಲಾಗುತ್ತದೆ, ಮತ್ತು ಅದು ಗೋಚರಿಸಿದಾಗ ಅದನ್ನು ಮರಣ ಎಂದು ಕರೆಯಲಾಗುತ್ತದೆ. ಹೀಗೆ ಜನನ ಎಂದರೆ ಮೊದಲು ಇರದ್ದು ಈಗ ಬಂದಿದೆ ಎಂದರ್ಥವಲ್ಲ. ಸುಳ್ಳು ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಸತ್ಯ ಎಂದಿಗೂ ಸಾಯುವುದಿಲ್ಲ. ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡು, ಓ ಅರ್ಜುನ, ನೀವು ನಿಮ್ಮ ಧರ್ಮವನ್ನು ಅನುಸರಿಸದಿದ್ದರೆ, ಈ ಧರ್ಮಯುದ್ಧವನ್ನು ಹೋರಾಡದಿದ್ದರೆ, ನೀವು ನಿಮ್ಮ ಆತ್ಮಧರ್ಮ ಮತ್ತು ಖ್ಯಾತಿಯನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಪಾಪವನ್ನು ಮಾಡುತ್ತೀರಿ. ನಿಮ್ಮ ಶತ್ರುಗಳು ನಿಮ್ಮ ಶಕ್ತಿಯನ್ನು ಟೀಕಿಸುತ್ತಾರೆ. ಆದುದರಿಂದ ಓ ಪಾರ್ಥ, ವಿಜಯ, ಸೋಲು, ಲಾಭ, ನಷ್ಟ, ಸುಖ ಮತ್ತು ದುಃಖವನ್ನು ಸಮಾನವಾಗಿ ಪರಿಗಣಿಸಿರಿ ಮತ್ತು ನೀವು ಹೋರಾಡಿರಿ. ಹೀಗೆ ಹೋರಾಡುವುದರಿಂದ ನೀವು ಪಾಪದಲ್ಲಿ ಭಾಗಿಯಾಗುವುದಿಲ್ಲ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ, ಚಿಂತಿಸುವುದರಿಂದ ಅವು ದೊಡ್ಡದಾಗುತ್ತವೆ. ಮೌನವಾಗಿರುವುದರಿಂದ ಅವು ಕಡಿಮೆಯಾಗುತ್ತವೆ. ಸಹನೆಯಿಂದ ಅವು ನಿವಾರಣೆಯಾಗುತ್ತವೆ ಮತ್ತು ದೇವರಿಗೆ ಧನ್ಯವಾದಗಳನ್ನು ಹೇಳುವುದರಿಂದ ಅವು ಸಂತೋಷವಾಗಿ ಪರಿವರ್ತನೆಯಾಗುತ್ತವೆ. ಮೌನವಾಗಿರುವುದು ಮತ್ತು ಮೌನವಾಗಿರುವುದು ಇವೆರಡರಲ್ಲಿ ವ್ಯತ್ಯಾಸವಿದೆ. ಯಾರದ್ದೋ ಮಾತು ಕೆಟ್ಟದಾಗಿ ಅನಿಸಿದಾಗ ನಾವು ಮೌನವಾಗಿರುತ್ತೇವೆ.
ಆದರೆ ನಾನು ಹೇಳಿದ ಮಾತು ಯಾರಿಗೂ ಕೆಟ್ಟದಾಗಿ ಅನಿಸಬಾರದು ಎಂದು ನಾವು ಮೌನವಾಗಿರುತ್ತೇವೆ. ಎರಡರ ನಡುವಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕು. ಹಳೆಯ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಸಂಬಂಧಗಳಲ್ಲಿ ಗಡುಗಳು ಉಂಟಾಗುತ್ತವೆ. ನಾವು ಅವರೊಂದಿಗೆ ವಿಷಯಗಳನ್ನು ಪರಿಹರಿಸಲು ಬಯಸುತ್ತೇವೆ, ಆದರೆ ಹಳೆಯ ವಿಷಯಗಳು ಉಳಿಯುತ್ತವೆ. ಆಗ ಗಂಟುಗಳು ಬಿಚ್ಚುವುದಕ್ಕೆ ಬದಲಾಗಿ ಅವು ದೊಡ್ಡದಾಗುತ್ತವೆ. ಗಂಟುಗಳನ್ನು ಬಿಚ್ಚಲು ಸಾಧ್ಯವಾಗದಿದ್ದಾಗ ಅವುಗಳನ್ನು ಮುರಿದುಬಿಡಿ. ಮನಸ್ಸಿನಿಂದ ಹಳೆಯ ವಿಷಯಗಳನ್ನು ಅಳಿಸಿಹಾಕಿರಿ ಮತ್ತು ಪ್ರೀತಿಯಿಂದ ಹೊಸ ಆರಂಭವನ್ನು ಮಾಡಿರಿ. ಯಾರು ಜ್ಞಾನವಂತರೋ ಅವರಿಗೆ ವಿವರಿಸಲು ಸಾಧ್ಯ, ಯಾರು ಅಜ್ಞಾನವಂತರೋ ಅವರಿಗೂ ವಿವರಿಸಲು ಸಾಧ್ಯ. ಆದರೆ ಅಹಂಕಾರಿಗಳಿಗೆ ಯಾರೂ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ಅವರಿಗೆ ಸಮಯ ಮಾತ್ರ ಅರ್ಥ ಮಾಡಿಸಬಲ್ಲದು. ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಒಳ್ಳೆಯ ಸ್ನೇಹಿತ. ಬೆಲೆಯಿಂದ ಸಿಗದ ಈ ಸ್ನೇಹಿತ ಅದೃಷ್ಟದಿಂದ ಮಾತ್ರ ಸಿಗುತ್ತಾನೆ. ನಿಜವಾದ ಪ್ರೇಮಿಯು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು, ಆದರೆ ನಿಮಗೆ ಎಂದಿಗೂ ಕೆಟ್ಟದನ್ನು ಮಾಡುವುದಿಲ್ಲ. ಏಕೆಂದರೆ ಅವನ ಕೋಪದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ಇರುತ್ತದೆ ಮತ್ತು ಅವನ ಹೃದಯದಲ್ಲಿ ನಿಮ್ಮ ಬಗ್ಗೆ ನಿಜವಾದ ಪ್ರೀತಿ ಇರುತ್ತದೆ. ಯಾರಾದರೂ ಕೆಟ್ಟ ಸಮಯದಲ್ಲಿದ್ದಾಗ ಅವರ ಕೈ ಹಿಡಿಯಿರಿ, ಅವರಿಗೆ ಬೆಂಬಲ ನೀಡಿರಿ, ಅವರಿಗೆ ಧೈರ್ಯ ನೀಡಿರಿ. ಏಕೆಂದರೆ ಅವರ ಕೆಟ್ಟ ಸಮಯವು ಕೆಲವೇ ದಿನಗಳಲ್ಲಿ ಹೋಗಬಹುದು, ಆದರೆ ಆ ಪ್ರಾರ್ಥನೆಯು ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಬೆಂಬಲವಾಗಿ ಮುಂದುವರಿಯುತ್ತದೆ. ಯಾರಾದರೂ ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ, ವಾಸ್ತವವಾಗಿ ಶ್ರೇಷ್ಠರು ಯಾರು ಎಂದರೆ ಪ್ರತಿಯೊಬ್ಬರ ಬಗ್ಗೆಯೂ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವದ ಭಾವನೆಗಳನ್ನು ಹೊಂದಿರುವವರು. ಒಬ್ಬ ತಾಯಿ ಎಂದಿಗೂ ಸಾಮಾನ್ಯಳಲ್ಲ. ದೇವರ ನಂತರ ಅವಳು ಮರಣದ ಮಡಿಲಿಗೆ ಹೋಗಿ ಜೀವನಕ್ಕೆ ಜನ್ಮ ನೀಡುವ ಶಕ್ತಿ. ಆದುದರಿಂದ ನಾವು ಯಾವಾಗಲೂ ನಮ್ಮ ತಾಯಿಗೆ ಗೌರವ ನೀಡಬೇಕು. ಯಾರಾದರೂ ನಮಗೆ ಏನನ್ನಾದರೂ ಕೊಟ್ಟರೆ ನಾವು ಅದನ್ನು ತೆಗೆದುಕೊಂಡರೆ ಮಾತ್ರ ಅದು ನಮ್ಮ ಬಳಿ ಇರುತ್ತದೆ, ಮತ್ತು ನಾವು ಅದನ್ನು ತೆಗೆದುಕೊಳ್ಳದಿದ್ದರೆ ಅದು ಅವರ ಬಳಿಯೇ ಉಳಿಯುತ್ತದೆ. ಅದು ಅವರ ಕೆಟ್ಟ ಮಾತುಗಳಾಗಲಿ ಅಥವಾ ಅವರ ಕೆಟ್ಟ ಕಾರ್ಯಗಳಾಗಲಿ. ನೀವು ಧೈರ್ಯ ಕಳೆದುಕೊಂಡಾಗಲೆಲ್ಲ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ: ಯಾರಾದರೂ ನಿಮ್ಮೊಂದಿಗೆ ಇರಲಿ ಅಥವಾ ಇಲ್ಲದಿರಲಿ, ದೇವರು ನಿಮ್ಮೊಂದಿಗೆ ಇರುತ್ತಾನೆ ಮತ್ತು ಯಾವಾಗಲೂ ಇರುತ್ತಾನೆ. ಜೀವನ ಪಯಣದಲ್ಲಿ ನಾವು ಅನೇಕ ಜನರನ್ನು ಭೇಟಿಯಾಗುತ್ತೇವೆ. ಕೆಲವರು ನಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾರೆ, ಕೆಲವು ಜನರು ನಮಗೆ ಬೆಂಬಲ ನೀಡುತ್ತಾರೆ. ಈ ಇಬ್ಬರ ನಡುವಿನ ವ್ಯತ್ಯಾಸ ಇಷ್ಟೇ: ಲಾಭ ಪಡೆಯುವವರು ಮನಸ್ಸಿನಲ್ಲಿ ಉಳಿಯುತ್ತಾರೆ ಮತ್ತು ಬೆಂಬಲಿಸುವವರು ಹೃದಯದಲ್ಲಿ ನೆಲೆಸುತ್ತಾರೆ. ಯಾರು ನಗುತ್ತಾರೆಯೋ ಅವರು ನೋವಿನಿಂದ ಪೋಷಿಸಲ್ಪಟ್ಟಿರಬೇಕು. ನಡೆಯುತ್ತಿರುವ ವ್ಯಕ್ತಿಯ ಪಾದದ ಮೇಲೆ ಗುಳ್ಳೆ ಆಗಿರಬೇಕು. ದುಃಖಿಸಲು ತಡವಾಗಿದೆ. ಮೇಲಕ್ಕೆ ನೋಡಿ, ಜೀವನವು ನಿಮ್ಮ ಮುಂದೆ ನಿಂತಿದೆ. ನಿಮ್ಮ ತುಟಿಗಳಿಂದ ನಿಮ್ಮ ನಗುವನ್ನು ಹೋಗಲು ಬಿಡಬೇಡಿ, ಏಕೆಂದರೆ ನಿಮ್ಮ ನಗುವಿನ ಹಿಂದೆ ಒಂದು ಪ್ರಪಂಚವಿದೆ. ಯಾವ ವ್ಯಕ್ತಿಯ ಧಾನ್ಯ ಎಲ್ಲಿದೆಯೋ ಸಮಯವು ಅವನನ್ನು ಅಲ್ಲಿಗೆ ಕರೆಯುತ್ತದೆ. ಯಾರು ಯಾರ ಕರುಣೆಯನ್ನು ತಿನ್ನುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಅದೃಷ್ಟವನ್ನು ತಿನ್ನುತ್ತಾನೆ. ಅದೃಷ್ಟವನ್ನು ಅರ್ಥ ಮಾಡಿಕೊಳ್ಳುವವರಿಗೆ ನೀವು ಜೀವನದಲ್ಲಿ ಪ್ರಾಮುಖ್ಯತೆ ನೀಡಿರಿ. ಆಭರಣಕ್ಕಿಂತ ಹೆಚ್ಚು ಸಿಗುವುದನ್ನು ಅದೃಷ್ಟ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಗೆ ಎಲ್ಲವೂ ಇದ್ದು ಇನ್ನೂ ಅಳುತ್ತಿದ್ದರೆ ಅವನನ್ನು ಅದೃಷ್ಟಹೀನ ಎಂದು ಕರೆಯಲಾಗುತ್ತದೆ, ಮತ್ತು ಜೀವನದಲ್ಲಿ ಸ್ವಲ್ಪ ಸಿಕ್ಕರೂ ಯಾವಾಗಲೂ ಸಂತೋಷವಾಗಿರುವವನನ್ನು ಅದೃಷ್ಟಶಾಲಿ ಎಂದು ಕರೆಯಲಾಗುತ್ತದೆ. ಏನನ್ನೂ ಪಡೆಯಬೇಕಾಗಿಲ್ಲ, ಏನನ್ನೂ ಕೊಂಡೊಯ್ಯಬೇಕಾಗಿಲ್ಲ. ಒಂದು ದಿನ ನಾವು ಚಿತ್ರದಿಂದ ಬಣ್ಣಗಳಂತೆ ಹಾರಿ ಹೋಗುತ್ತೇವೆ. ನಾವು ಸಮಯದ ಶಾಖೆಯಲ್ಲಿ ಕುಳಿತಿರುವ ಪಕ್ಷಿಗಳಂತೆ. ಜೀವನವು ಕೋಪಗೊಂಡಿಲ್ಲ. ಜೀವನವು ಇಂದು ಏನೇ ಇದೆಯೋ ಅದು ಅಷ್ಟೇ. ನಿಮ್ಮ ಜೀವನವನ್ನು ನಿಮ್ಮದೇ ರೀತಿಯಲ್ಲಿ ಬಾಳಿರಿ. ಇತರರು ಏನು ಹೇಳುತ್ತಾರೆ ಎಂದು ಗಮನ ಕೊಡಬೇಡಿ, ಏಕೆಂದರೆ ಇತರರ ಬಗ್ಗೆ ಒಳ್ಳೆಯದನ್ನು ಯೋಚಿಸುವವರು ಈ ಜಗತ್ತಿನಲ್ಲಿ ಬಹಳ ಕಡಿಮೆ ಇದ್ದಾರೆ. ಪ್ರತಿದಿನ ನಾವು ಯಾವ ಬಟ್ಟೆಗಳನ್ನು ಧರಿಸಬೇಕು, ಇದರಿಂದ ನಾವು ಸುಂದರವಾಗಿ ಕಾಣುತ್ತೇವೆ ಎಂದು ಯೋಚಿಸುತ್ತೇವೆ. ಆದರೆ ಇಂದು ನಾವು ಯಾವ ಕಾರ್ಯವನ್ನು ಮಾಡಬೇಕು, ಇದರಿಂದ ದೇವರು ಸಂತೋಷಗೊಳ್ಳುತ್ತಾನೆ ಎಂದು ಯಾರೂ ಯೋಚಿಸುವುದಿಲ್ಲ. ಕಣ್ಣುಗಳು ಜಗತ್ತಿನಲ್ಲಿ ಎಲ್ಲವನ್ನೂ ನೋಡುತ್ತವೆ, ಆದರೆ ಕಣ್ಣುಗಳ ಒಳಗೆ ಏನಾದರೂ ಆದರೆ ಕಣ್ಣುಗಳು ಅದನ್ನು ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯನು ಇತರರ ದುರ್ಗುಣಗಳನ್ನು ನೋಡುತ್ತಲೇ ಇರುತ್ತಾನೆ, ಆದರೆ ತನ್ನೊಳಗೆ ಕುಳಿತಿರುವ ದುರ್ಗುಣಗಳನ್ನು ಅವನು ನೋಡುವುದಿಲ್ಲ. ಶಿಕ್ಷಣವು ಒಂದು ಬಾಗಿಲು. ಅದನ್ನು ತೆರೆಯುವುದರಿಂದ ನೀವು ಪ್ರಗತಿಯ ಎಲ್ಲಾ ಹಾದಿಗಳನ್ನು ತೆರೆಯಬಹುದು. ಪುಸ್ತಕಗಳು ಸ್ವತಃ ಮೌನವಾಗಿರುತ್ತವೆ, ಆದರೆ ಅವುಗಳನ್ನು ಓದವರಿಗೆ ಮಾತನಾಡಲು ಮತ್ತು ಹೋರಾಡಲು ಕಲಿಸುತ್ತವೆ. ನಾವು ಬುದ್ಧಿಯ ಒಂದು ಕಾಳನ್ನು ಬಿತ್ತಿದರೆ ಸ್ವಲ್ಪ ಸಮಯದ ನಂತರ ನಾವು ಅದನ್ನು ಸಾವಿರಾರು ಕಾಳುಗಳ ರೂಪದಲ್ಲಿ ಹಿಂತಿರುಗುತ್ತೇವೆ. ಕರ್ಮದ ವಿಷಯದಲ್ಲೂ ಹಾಗೆಯೇ ದೇವರು ನಮಗೆ ಒಳ್ಳೆಯ ಕಾರ್ಯಗಳ ಫಲವನ್ನು ಹೀಗೆ ನೀಡುತ್ತಾನೆ. ಯಾರಿಗೆ ಯಾವುದೇ ಹೋರಾಟವಿಲ್ಲದೆ ಎಲ್ಲವೂ ಸಿಗುತ್ತದೆಯೋ ಅವನಿಗೆ ಮಾತ್ರ ಅಹಂಕಾರವಿರುತ್ತದೆ. ಕಠಿಣ ಪರಿಶ್ರಮದಿಂದ ಸಾಧಿಸಿದವನು ಮಾತ್ರ ಇತರರ ಶ್ರಮವನ್ನು ಪ್ರಶಂಸಿಸುತ್ತಾನೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಇಲ್ಲದಿದ್ದರೆ ಜೀವನದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಅವನು ಹೇಗೆ ಅರಿತುಕೊಳ್ಳುತ್ತಾನೆ? ನಿಮ್ಮ ಬಗ್ಗೆ 3 ವಿಷಯಗಳನ್ನು ತಿಳಿದಿರುವವರನ್ನು ಮಾತ್ರ ನೀವು ನಂಬಿರಿ. ನಗುವಿನ ಹಿಂದಿನ ನೋವು, ಕೋಪದ ಹಿಂದಿನ ಪ್ರೀತಿ ಮತ್ತು ನಿಮ್ಮ ಮೌನದ ಕಾರಣ. ಕೆಲವು ವಿಷಯಗಳ ಬಗ್ಗೆ ಅಜ್ಞಾನಿಗಳಾಗಿ ಉಳಿಯುವುದು ಉತ್ತಮ. ಕೆಲವೊಮ್ಮೆ ಎಲ್ಲವನ್ನೂ ತಿಳಿದುಕೊಳ್ಳುವುದು ನೋವುಂಟು ಮಾಡುತ್ತದೆ.
ಯಾರು ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುತ್ತಾರೆಯೋ ಅವರ ಮಾತುಗಳು ಕಠಿಣವಾಗಿರಬಹುದು, ಆದರೆ ಅವರು ಎಂದಿಗೂ ಯಾರನ್ನೂ ವಂಚಿಸುವುದಿಲ್ಲ. ನೀವು ಯಾರ ಮೇಲಾದರೂ ವಿಶ್ವಾಸವಿಟ್ಟು ಅದನ್ನು ಮುರಿದರೆ ಅವರಿಗೂ ಸಹ ಧನ್ಯವಾದ ಹೇಳಿರಿ, ಏಕೆಂದರೆ ನಂಬಿಕೆಯನ್ನು ಬಹಳ ಆಲೋಚಿಸಿ ನೀಡಬೇಕು ಎಂದು ಅದು ನಮಗೆ ಕಲಿಸುತ್ತದೆ. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಲು ಬಯಸಿದರೆ ಅದು ಅವರ ಕರ್ಮಗಳಲ್ಲಿ ಬರೆಯಲ್ಪಡುತ್ತದೆ. ನಾವು ಯಾರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಿ ನಮ್ಮ ಕರ್ಮ ಮತ್ತು ಸಮಯ ಎರಡನ್ನೂ ಏಕೆ ವ್ಯರ್ಥ ಮಾಡಬೇಕು? ಯಾವಾಗಲೂ ದೇವರನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕಣ್ಣೀರು ಮತ್ತು ನಿಮ್ಮ ನೋವನ್ನು ಹೊರತುಪಡಿಸಿ ನಿಮ್ಮ ನೋವು ಮತ್ತು ದುಃಖವನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲಾ ಸಮಯದಲ್ಲೂ ದೇವರನ್ನು ನೆನಪಿಟ್ಟುಕೊಳ್ಳಿರಿ. ಸಹನೆ ಇರಲಿ. ಜೀವನದಲ್ಲಿ ಉತ್ತಮವಾದದ್ದನ್ನು ಪಡೆಯಲು ಕೆಲವೊಮ್ಮೆ ನೀವು ಕೆಟ್ಟದ್ದರ ಮೂಲಕ ಹೋಗಬೇಕಾಗುತ್ತದೆ. ನಿಮ್ಮ ಉತ್ತಮ ಸಮಯ ಬಂದಾಗ ನೀವು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು, ಏಕೆಂದರೆ ಸಮಯಗಳು ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನೀವು ದೇವರ ಮೇಲೆ ಕೇಂದ್ರೀಕರಿಸಿದ ತಕ್ಷಣ ಯಾವುದೇ ವ್ಯಕ್ತಿ ಅಥವಾ ವಸ್ತುವನ್ನು ಕಳೆದುಕೊಳ್ಳುವ ಭಯವು ಕೊನೆಗೊಳ್ಳುತ್ತದೆ. ಅದು ಸಂಪತ್ತು, ಸಂಬಂಧಗಳು ಅಥವಾ ಜೀವನವೇ ಆಗಿರಲಿ. ನಿಜವಾದ ಸಂಬಂಧವನ್ನು ಅನುಭವಿಸಿದವನು ಮಾತ್ರ ಆಳುತ್ತಾನೆ. ಇಲ್ಲದಿದ್ದರೆ ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿರುವವರ ಕಣ್ಣಿನಲ್ಲಿ ನಾಚಿಕೆಯೂ ಇರುವುದಿಲ್ಲ, ನೀರೂ ಇರುವುದಿಲ್ಲ. ಒಬ್ಬ ವ್ಯಕ್ತಿಯ ಧಾನ್ಯ ಎಲ್ಲಿದೆಯೋ ಸಮಯವು ಅವನನ್ನು ಅಲ್ಲಿಗೆ ಕರೆಯುತ್ತದೆ. ಯಾರು ಯಾರಿಗೂ ಸೇರಿದವರಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅದೃಷ್ಟವನ್ನು ಜೀವಿಸುತ್ತಾನೆ. ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿರಿ. ಜನರು ಸ್ವಯಂಚಾಲಿತವಾಗಿ ಉತ್ತಮವಾಗಿ ಕಾಣುತ್ತಾರೆ. ಒಳ್ಳೆಯ ಉದ್ದೇಶಗಳನ್ನು ಇಟ್ಟುಕೊಳ್ಳಿರಿ ಮತ್ತು ಕೆಲಸವು ಸ್ವಯಂಚಾಲಿತವಾಗಿ ಉತ್ತಮಗೊಳ್ಳಲು ಪ್ರಾರಂಭಿಸುತ್ತದೆ. ಜೀವನದ ಅತ್ಯಂತ ಸುಂದರ ಮತ್ತು ಸರಳ ನಿಯಮ ಇಷ್ಟೇ: ನಿಮಗೆ ಏನಾಗಬಾರದು ಎಂದು ನೀವು ಬಯಸುತ್ತೀರೋ ಅದನ್ನು ಇತರರಿಗೆ ಮಾಡಬೇಡಿ. ನೀವು ಸ್ವತಃ ಸಂತೋಷವಾಗಿದ್ದರೆ ಜೀವನವು ಉತ್ತಮವಾಗಿದೆ. ನಿಮ್ಮಿಂದಾಗಿ ಜನರು ಸಂತೋಷವಾಗಿದ್ದರೆ ಆಗ ಜೀವನವು ಅತ್ಯುತ್ತಮವಾಗಿದೆ. ಸಹಾಯ ಮಾಡುವ ಕೈ, ಸಹಾನುಭೂತಿಯ ಒಂದು ಮಾತು, ದಾನದ ನಗು ಯಾರ ಮನಸ್ಥಿತಿ ಮತ್ತು ಜೀವನವನ್ನಾದರೂ ಬದಲಾಯಿಸಬಹುದು. ರಾಮಾಯಣವು ಸೀತಾ ಮತ್ತು ದ್ರೌಪದಿಯಿಂದಾಗಿ ಸಂಭವಿಸಿತು ಎಂದು ಎಲ್ಲರೂ ಹೇಳುತ್ತಾರೆ, ಆದರೆ ಮಹಿಳೆಯರನ್ನು ಗೌರವಿಸದಿರುವುದೇ ರಾಮಾಯಣ ಮತ್ತು ಮಹಾಭಾರತದ ಅಂತ್ಯಕ್ಕೆ ಕಾರಣ ಎಂದು ಯಾರೂ ಹೇಳಲಿಲ್ಲ. ಬದಲಾವಣೆಗೆ ಎಂದಿಗೂ ಹೆದರಬೇಡಿ. ನೀವು ಹುಡುಕುತ್ತಿರುವುದಕ್ಕಿಂತ ಲಕ್ಷಪಟ್ಟು ಉತ್ತಮವಾದದ್ದನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ. ಯಾವುದೇ ಸ್ವಾರ್ಥವಿಲ್ಲದೆ ಯಾರಿಗಾದರೂ ಒಳ್ಳೆಯದನ್ನು ಮಾಡಿರಿ. ನಿಮ್ಮ ಎಲ್ಲಾ ತೊಂದರೆಗಳನ್ನು ದೇವರು ಪರಿಹರಿಸುತ್ತಾನೆ. ದೇವರು ದೇವಾಲಯಕ್ಕಿಂತ ಮನುಷ್ಯನ ಹೃದಯವನ್ನು ಹೆಚ್ಚು ಇಷ್ಟಪಡುತ್ತಾನೆ, ಏಕೆಂದರೆ ಮನುಷ್ಯನು ದೇವಾಲಯದಲ್ಲಿ ನಡೆಯುತ್ತಾನೆ ಮತ್ತು ದೇವರು ಹೃದಯದಲ್ಲಿ ಇರುತ್ತಾನೆ. ಸಂತೋಷ ಮತ್ತು ದುಃಖಗಳು ಅತಿಥಿಗಳಂತೆ, ಅವು ಸರದಿಯಲ್ಲಿ ಬರುತ್ತವೆ ಮತ್ತು ಹೋಗುತ್ತವೆ. ಅವು ಬರದಿದ್ದರೆ ನಮಗೆ ಅನುಭವವು ಎಲ್ಲಿಂದ ಸಿಗುತ್ತದೆ? ಭಗವಂತನು ನಿಮ್ಮೆಲ್ಲರ ದಿನವನ್ನು ಶುಭವಾಗಿಸಲಿ ಮತ್ತು ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಆತ್ಮೀಯರೇ, ಶ್ರೀಕೃಷ್ಣ ಪರಮಾತ್ಮನ ಈ ದಿವ್ಯ ಸಂದೇಶವನ್ನು ತಾವು ಶಾಂತಚಿತ್ತದಿಂದ ಆಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ನಿಮ್ಮ ದೈನಂದಿನ ಜೀವನದಲ್ಲಿ ನೆಮ್ಮದಿ ಮತ್ತು ಮಾರ್ಗದರ್ಶನ ನೀಡುವಂತಹ ಈ ಗೀತೆಯ ಸಾರಾಂಶವು ನಿಮಗೆ ಪ್ರೇರಣೆ ನೀಡಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಶುಭ ಚಿಂತನೆಗಳು ಅಥವಾ ಅನಿಸಿಕೆಗಳು ಬಂದಿದ್ದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆಯಿರಿ. ನಮ್ಮ ಈ ಆಧ್ಯಾತ್ಮಿಕ ಸೇವೆಯನ್ನು ಪ್ರೋತ್ಸಾಹಿಸಲು ದಯವಿಟ್ಟು ಈ ವಿಡಿಯೋವನ್ನು ಇಷ್ಟಪಟ್ಟು ಹಂಚಿಕೊಳ್ಳಿ ಮತ್ತು ನೀವು ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಂದಾದಾರರಾಗಿ. ನೆನಪಿಡಿ, ನೀವು ನಿಮ್ಮ ಕರ್ತವ್ಯವನ್ನು ಸಂಪೂರ್ಣ ಭಕ್ತಿಯಿಂದ ನಿರ್ವಹಿಸಿದಾಗ ದೇವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾನೆ. ಶುಭವಾಗಲಿ. ಜೈ ಶ್ರೀ ರಾಧಾಕೃಷ್ಣ.